ನಿತ್ಯದಲ್ಲಿ ಬಕುಳ ಮಾಲೀಕ ಶ್ರೀ ಶ್ರೀನಿವಾಸ ದೇವರಿಗೆ ಔಷಧೋಪಚಾರಗಳನ್ನು ಮಾಡ್ತಾ ನಿತ್ಯದಲ್ಲಿ ಅನೇಕ ವಿಧದ ಸ್ವಾದು ರಸಗಳನ್ನು ಸಿದ್ಧ ಮಾಡಿ ಜೊತೆಗೆ ಪಾದ ಸಂವಹನಾದಿ ಸೇವೆಗಳನ್ನು ಆ ಮಹಾಭಾಗ್ಯವಂತೆಯಾದ ಬಕುಳ ಮಾಲೀಕ ಮಾಡ್ತಾ ಇದ್ದಾಳೆ. ಹೀಗೆ ಇರುವ ಸಂದರ್ಭದಲ್ಲಿ ಒಮ್ಮೆ ವೆಂಕಟೇಶ ಒಂದು ಕುದುರೆ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡಂತ ಓಡಾಡಲಿಕ್ಕೆ. ಚಿಂತೆಯಾಮಾಸ ವೈಹಯಂ, ಒಂದು ಕುದುರೆ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡ. ಅಂದದ್ದೇ ತಡ, ಅಲ್ಲೊಂದು ಕುದುರೆ ಬಂದೇ ಬಿಡ್ತು. ಅದು ಯಾವ ಕುದುರೆ? ಕರೆದ ತಕ್ಷಣ ಯಾವುದು ಬಂದದ್ದಿದು? ವಾಯು ಅಶ್ವತ್ಥಮಾಪನ್ನ, ಸ್ವಯಂ ವಾಯುದೇವರೇ ದೇವರು ಕರೆದ ತಕ್ಷಣ ಕುದುರೆಯಾಗಿ ಬಂದ್ಬಿಟ್ರಂತೆ. ಲಕ್ಷ್ಮೀದೇವಿ ಅವಳು ತತ್ವಾಭಿಮಾನಿ ದೇವತೆಗಳು ಹಗ್ಗ ಆಗಿದ್ದಾರೆ. ಲಕ್ಷ್ಮೀದೇವಿ ಉಪಸರ್ಪತ್ವಂ, ಆ ಕುದುರೆ ಮೇಲೆ ಸವಾರ ಕೂಡ್ಲಿಕ್ಕೆ ಒಂದು ಆಸನ ಇರುತ್ತೆ. ಸ್ವಯಂ ಲಕ್ಷ್ಮೀ ಆ ಬಗೆಯ ಆಸನವಾಗಿ ಬಂದಿದ್ದಾಳೆ. ಆ ಕುದುರೆ ನೋಡಿ ದೇವರು ಪೂಜೆ ಮಾಡಿದ್ನಂತೆ. ಅಂದರೆ ಹೊಸ ಕಾರು ಗಾಡಿ ತೊಗೊಂಡ್ರೆ ಹತ್ತಕ್ಕೆ ಮುಂಚೆ ಏನು ಮಾಡ್ತೀವಿ? ಪೂಜೆ ಮಾಡ್ತೀವಿ. ದೇವರು ಯಾರಿಗೆ ಪೂಜೆ ಮಾಡ್ದ? ತನಗೆ ತಾನೇ ರೀ. ವಾಯುದೇವರ ಒಳಗಿರೋನು ಯಾರು? ಇವನೇ. ಎಲ್ಲರೊಳು ತಾನಿಪ್ಪ, ತನ್ನೊಳಗೆ ಎಲ್ಲರನ್ನೂ ಧರಿಸಿಕೊಂಡಿಹ. ವಾಯುದೇವರ ಒಳಗೆ ಭಗವಂತನೇ ಇದ್ದಾನೆ ಒಂದು ರೂಪದಿಂದ. ಪೂಜೆ ಮಾಡ್ದ, ಅದರ ಮೇಲೆ ಕೂತ್ಕೊಂಡು ಅಂದ್ಕೊಂಡ, ಈ ಕುದುರೆನೇ ಇಷ್ಟು ಚೆನ್ನಾಗಿದೆ, ಇದ್ರ ಮೇಲೆ ನಾನು ಇನ್ನೆಷ್ಟು ಚೆನ್ನಾಗಿರಬೇಡ, ಸ್ವಲ್ಪ ಅಲಂಕಾರ ಮಾಡ್ಕೊಳ್ಳೋಣ. ಮೊದಲೇ ಚೆನ್ನಕೇಶವ, ಅವನಿಗಿನ್ನೇನು ಚೆನ್ನಾರಿ. ಚೆನ್ನಾಗಿಲ್ಲದೆ ಇದ್ದವ್ರು ಏನು ಮಾಡ್ಕೊಂಡ್ರು ಚೆನ್ನಾಗಿರಲ್ಲ. ಚೆನ್ನಾಗಿರೋರು ಏನು ಮಾಡ್ಕೊಳ್ಳದೆ ಇದ್ರು ಚೆನ್ನಾಗಿರ್ತಾರೆ ಅಲ್ವಾ? ಭಗವಂತ ಅಲಂಕಾರ ಮಾಡ್ಕೊಂಡಂತೆ. ಏನು ಮಾಡ್ಕೊಂಡ? ಸರ್ವಾಭರಣ ಭೂಷಿತ, ಎಲ್ಲ ಆಭರಣಗಳನ್ನು ತೊಟ್ಕೊಂಡಂತೆ. ಏನೇನು ಮಾಡ್ಕೊಂಡ ಹೇಳ್ರಿ ಅಂದರೆ 15 ಮೊಳದ ಪಂಚೆ ಉಟ್ಕೊಂಡಂತೆ. ದೊಡ್ಡ ಪಂಚೆ. ಸಾಮಾನ್ಯ ಹಿರಿ ಮುತ್ತೈದೆರು ಉಡೋ ಸೀರೆ ಎಷ್ಟು ಮೊಳ? 18 ಮೊಳ, 3 ಮೊಳ ಕಡಿಮೆ, 15 ಮೊಳದ ಪಂಚೆ. ನಮ್ಮಲ್ಲೆಲ್ಲ ಫೇಮಸ್ ಭಾರಿ ದೊಡ್ಡ ಪಂಚೆ ಅಂದರೆ ತಮಿಳ್ನಾಡು ಕಡೆ ಸಿಗೋ 16 ಅಂತ. 10 ಅಂದರೆ 10, 10/6, 9/5 ಇದೆರಡೇ ಪಂಚೆ. ಆದರೆ 9/5 ಸೇರಿದ್ರು ದೇವ್ರು ಉಟ್ಕೊಂಡು ಪಂಚೆ ಆಗಲ್ಲ. ಯಾಕಂದರೆ 15 ಮೊಳದ ಪಂಚೆ ಉಟ್ಕೊಂಡಂತೆ. ಅದರ ಮೇಲೆ 5 ಮೊಳ ಪಂಚಹಸ್ತ ಇರುವಂತಹ ಶುಭ ವಸ್ತ್ರವನ್ನು ಮೇಲೆ ಹೊದ್ಕೊಂಡಂತೆ. ಈ ಪಂಚೆ ಎಲ್ಲಿಯಾದರೂ ಲೂಸ್ ಗೀಸ್ ಆಗಬಾರ್ದು ಅಂತ ಈ ಪ್ಯಾಂಟ್ ಮೇಲೆ ಬೆಲ್ಟ್ ಹಾಕ್ಕೊಳ್ತಾರಲ್ಲ, ಹಾಗೆ ದೇವರು ಹಾಕ್ಕೊಂಡಂತೆ. ಏನು ಹಾಕ್ಕೊಂಡ ಅಂದರೆ ಕಾಂಚೀಂ ಬದ್ವಾ ರಮಾಕಾಂತ, ಬಂಗಾರದ ಡಾಬನ್ನು ಹಾಕ್ಕೊಂಡಂತೆ. ಕಾಂಚೀಧಾಮ ವಿರಾಜಿತ. ಆಮೇಲೆ ಆದರ್ಶ ಲೋಕಿತೆ ವಕ್ತ್ರೆ ಧುತ್ವಾ ಶುಭ್ರಾಂಚ ಮೃತ್ತಿಕಾಂ, ಒಂದು ಕೈಯಲ್ಲಿ ಕನ್ನಡಿ ಹಿಡ್ಕೊಂಡು ಬಿಳಿ ಬಣ್ಣದ ಮೃತ್ತಿಕೆಯನ್ನು ಹಣೆಯಲ್ಲಿ ಧಾರಣೆ ಮಾಡಿದ. ಊರ್ಧ್ವಪುಂಡ್ರ ತನ್ಮಧ್ಯೆ ಕುಂಕುಮಸ್ಯಾಪಿ ತಿಲಕಂ ಸಮನೋಹರಂ, ಮಧ್ಯದಲ್ಲಿ ಸಣ್ಣನೆಯ ಕುಂಕುಮವನ್ನು ಇಟ್ಕೊಂಡಂತೆ. ಒಳ್ಳೆ ಮನೋಹರವಾಗಿ ಕಾಣಬೇಕು ಹಣೆ. ಎರಡರ್ಥ, ಹಣೆ ಒಳಗೆ ಏನಾದ್ರು ಇದ್ದರೆ ಹಣೆ ನೋಡ್ಲಿಕ್ಕೆ ಚೆನ್ನ ಅಂತ ಇವು ಇಟ್ಕೊಂಡ. ಭಗವನ್ನ ಭಕ್ತರು ಕೂಡ ಇಟ್ಕೊಳ್ಬೇಕು. ಕಡೆಗೆ ಒಂದು ಪೂಗೀಫಲ ಸತಾಂಬೂಲಂ ಚೂರ್ಣ ನಿಕ್ಷಿಪ್ತ ಪಾತ್ರಕಂ ಆದರ್ಶಂ ಮೃತ್ತಿಕಾಂ ಶುಭ್ರಾಂ ತತ ಕುಂಕುಮ ಭಾಜನಂ. ನೋಡಿ, ಇಷ್ಟೆಲ್ಲ ಒಂದು ವಿಳ್ಳೆದೆಲೆ ಅಡಿಕೆ ತಾಂಬೂಲ ಇಟ್ಕೊಳ್ಳೋ ಒಂದು ಡಬ್ಬಿ, ಒಂದು ಮೃತ್ತಿಕೆ, ಒಂದು ಚಿಕ್ಕದೊಂದು ಕನ್ನಡಿ, ಇದೆಲ್ಲ ಬಂಗಾರದ ಬಟ್ಟೆಯಲ್ಲಿ ಕಟ್ಟಿ ಸೊಂಟಕ್ಕೆ ಕಟ್ಕೊಂಡಂತೆ. ಈ ಟ್ರಾವೆಲರ್ಸ್ ಎಲ್ಲ ಹೋಗುವಾಗ ಸೊಂಟದಲ್ಲಿ ಒಂದು ಕಟ್ಕೊಂಡು ಅದರೊಳಗೆ ಎಲ್ಲ ಇಟ್ಕೊಂಡಿರ್ತಾರೆ ದುಡ್ಡು, ಅವ್ರದ್ದು ಏನೇನು ಇಟ್ಕೊಳ್ಬೇಕು ಅದೆಲ್ಲ. ದೇವರು ದಾರಿಲಿ ಬೇಟೆ ಗೀಟೆಗೆ ಹೋದಾಗ ಬೆವರಿಗಿವರಾಗಿ ಹಣೆಯಲ್ಲಿರೋ ನಾಮ ಏನಾರು ಅಳಿಸಿದ್ರೆ ಕನ್ನಡಿ ನೋಡ್ಕೊಂಡು ಮತ್ತೆ ಹಚ್ಕೋಬೇಕು, ಖಾಲಿ ಇರಬಾರ್ದು ಅಂತ ತೋರಿಸ್ಲಿಕ್ಕೆ. ಈ ಟ್ರಾವೆಲ್ ಕಿಟ್ಟು, ಅಲಂಕಾರದ ಕಿಟ್ಟು ಸೊಂಟದಲ್ಲೇ ಇಟ್ಕೊಂಡ. ವಿಳ್ಳೆದೆಲೆ ಅಡಿಕೆ ಹಾಕೋಬೇಕು ಅನ್ಸಿರಲಿ ಅಂತ ಅದರದ್ದೊಂದು ಇಟ್ಕೊಂಡ. ಅದು ಎಂಥದ್ರಲ್ಲಿ ಇಟ್ಕೊಂಡ? ಬಂಗಾರದ ಬಟ್ಟೆಯಲ್ಲಿ ಇಟ್ಕೊಂಡಂತ. ಏನು ನಾಟಕ ನೋಡಿ. ಸೈಟ್ ತೊಗೊಳ್ವಾಗ ಕಾಸು ಕೊಡು ಅಂದರೆ ಇಲ್ಲ ಅಂದ ವ್ಯಕ್ತಿ ಇವನು ಅಡಿಕೆಲೇ ಇಡೋ, ಅದು ಬಟ್ಟೆ ಬಂಗಾರದ್ದಂತ. ಅದೆಲ್ಲ ಆಯಿತು. ಸ್ವರ್ಣ ಯಜ್ಞೋಪವೀತಾಂಗ, ದೇಹದ ಮೇಲೆ ಬಂಗಾರದ ಯಜ್ಞೋಪವೀತವನ್ನು ಹಾಕಿದ್ದಾನೆ. ಕಂಠಾಭರಣ ಭೂಷಿತ, ಕಂಠದಲ್ಲಿ ಉತ್ತಮವಾದ ಆಭರಣ. ಕಂಕಣಾಂಕಿತ ದೌರ್ಭ್ಯಾಂ, ಎರಡೂ ಕೈಗಳಲ್ಲಿ
ಬಂಗಾರದ ಕಡಗವನ್ನು ಹಾಕಿದ್ದಾನೆ. ನೋಡ್ಲಿಕ್ಕೆ ಹೇಗಿದ್ದ ಈ ದೇವರು ಅಂದರೆ, ಇವು ನಿಜವಾಗಿಯೂ ಕುದುರೆ ಹತ್ತಿ ಹೋಗಿದ್ಯಾಕೆ? ಬೇಟೆ ಆಡಬೇಕು ಅಂತ. ಅಲ್ಲ, ಬೇಟೆ ಆಡೋರು ಆಭರಣ ಹಾಕ್ಕೊಂಡು ಹೋಗ್ತಾರ? ಕವಚ ಗಿವಚ ಹಾಕ್ಕೊಂಡು ಹೋಗ್ತಾರೆ. ಹುಲಿ ಸಿಂಹ ಮೈ ಮೇಲೆ ಬಿದ್ದರೆ ಏನೂ ಆಗದೆ ಇರಲಿ ಅಂತ ಕವಚ. ಇವನು ಆಭರಣ ಹಾಕ್ಕೊಂಡ್ರೆ ಹುಲಿ ಆಭರಣ ನೋಡ್ಕೊಂಡು ದೂರ ಹೋಗುತ್ತಾ? ಅಥವಾ ನೋಡ್ಕೊಂಡು ನಿಂತು ಬಿಡ್ಲಿಕ್ಕೆ ಅದೇನು ಮನುಷ್ಯರ? ಈ ಆಭರಣ ಎಲ್ಲ ಹಾಕ್ಕೊಂಡು ಹೋಗ್ತಿದ್ದಾನೆ ಅನ್ನೋದ್ರಿಂದಲೇ ತಿಳ್ಕೊಳ್ಳಿ, ಪ್ರಾಣಿ ಬೇಟೆಗೆ ಹೋಗ್ತಿಲ್ಲ ಇವನು. ಮತ್ತು ಯಾವ ಬೇಟೆ ಮುಂದೆ ಬರುತ್ತೆ, ಯಾವ ಬೇಟೆ ಅಂತ ನಿಮಗೆ ಗೊತ್ತಾಗುತ್ತೆ. ಹೇಗಿದ್ದಾನೆ ದೇವರು? ಸಂಪೂರ್ಣ ವರಗಾತ್ರಗ. ಏನು ವರಪೂಜೆಗೆ ವರ ಹೇಗೆ ಸಿದ್ಧ ಆಗಬೇಕು ಹಾಗೆ ಸಿದ್ಧ ಆಗಿಬಿಟ್ಟಿದ್ದಾನೆ. ಭುಜಕೀರ್ತಿಯ ರತ್ನಮಯ್ಯ, ರತ್ನದಿಂದ ಮಾಡಿದ ಭುಜಕೀರ್ತಿ, ಇಲ್ಲಿ ಭುಜದ ಮೇಲಿಡುವಂಥದ್ದು ಆಭರಣ. ಆಮೇಲೆ 10 ಬೆರಳಿಗೆ ರಾಜಮಾನಾಂಗುಲೀಯ ಕೈಹಿ, ರಾಜಮುದ್ರೆ ಉಂಗ್ರವನ್ನು ಹಾಕ್ಕೊಂಡಿದ್ದಾನೆ 10 ಬೆರಳಲ್ಲಿ. ಯಾಕೆಂದ್ರೆ ಇದ್ಬದ್ದ ರಾಜರಿಗೆಲ್ಲ ಇವನೇ ರಾಜ, ರಾಜಾದಿರಾಜ ಇವನು. ಕುಂಕುಮಾಕ್ತ ಸುಗಂಧೇನ ಲಿಪ್ತಾಂಗವರ ರಾಜಿತ, ಇಡೀ ದೇಹಕ್ಕೆಲ್ಲ ಕಸ್ತೂರಿಯ ಸುಗಂಧವನ್ನು ಹಚ್ಕೊಂಡಿದ್ದಾನೆ, ಸೆಂಟ್ ಹಾಕ್ಕೊಂಡ್ಬಿಟ್ಟಿದ್ದ. ಕಬರೀಕೃತ ಕೇಶೇಶು ರಕ್ತವಸ್ತ್ರಂ ಸುವೇಷ್ಟ್ಯ ಚ, ಕುದುರೆಯಲ್ಲಿ ವೇಗವಾಗಿ ಹೋಗುವಾಗ ಕೂದಲು ಆ ಕಡೆ ಎಲ್ಲ ಹಾರಾಡಬಾರ್ದು ಹೇಳಿ ಆ ಕೂದಲಿಗೆ ಕೆಂಪುದೊಂದು ಬಟ್ಟೆ ಕಟ್ಟಿಬಿಟ್ಟಿದ್ದಾನಂತ. ಇವತ್ತೆಲ್ಲ ತಲೆಗೆಲ್ಲ ಬಟ್ಟೆ ಎಲ್ಲ ಕಟ್ಕೊಂಡು ಏನೇನೋ ಹಾಕೊಂಡು ಹೋಗ್ತಾರೆ. ಇದೆಲ್ಲ ಮೊದಲು ಈ ಸ್ಟೈಲ್ ಎಲ್ಲ ಮಾಡಿ ತೋರಿಸಿದ್ದು ಯಾರು? ಶ್ರೀನಿವಾಸ. ನೋಡಿ, ಇನ್ನೊಂದು ಸ್ಟೈಲ್ ಮಾಡಿದಾನೆ, ಅದು ಯಾರು ಮಾಡಲ್ಲ. ಏನು ಮಾಡ್ದ ಅಂದರೆ, ಆ ಕೂದಲಿಗೆ ಹೂವಿನ ಹಾರ ಮುಡ್ಕೊಂಡಿದ್ನಂತ. ಅವನು ಏನು ಮಾಡ್ಕೊಂಡ್ರು ಚೆನ್ನರಿ. ಲಂಬಿತೈ ಪುಷ್ಪಜಾಲೈ ಸ್ಕಂದಗೈ ಪರಿಭೂಷಿತ, ಅವನು ಜುಟ್ಟಿನಲ್ಲಿ ಮುಡಿದ ಆ ಮಲ್ಲಿಗೆಯ ಸರ ಭುಜದ ಮೇಲೆ ಬಂದು ಕೂತಿರ್ಬೇಕಂತ. ಸುವರ್ಣರತ್ನ ಸಂಬಂಧ ಪಾದಗ ಗೂಹಿಕಾಂಗ್ರಿಕ, ಬಂಗಾರದ ಕಾಲಿನ ಪಾದರಕ್ಷೆ ಹಾಕಿದ್ದ. ಅದು ಎಂಥದ್ದು? ವೇದವ್ಯಾಸ ದೇವರು ಹೇಳ್ತಾರೆ, ಗೂಹಿತಾಂಗ್ರಿಕ. ಅದು ಅಂಗ್ರಿ ಕಾಲು, ಅದರದ್ದು ಬೆರಳು ಮುಚ್ಚುವಂಥದ್ದು ಹಾಕಿದ್ದಾನೆ. ಬೆರಳು ಮುಚ್ಚೋದು ಯಾವುದು? ಚಪ್ಪಲಿ ಬೆರಳು ಮುಚ್ಚಲ್ಲ. ಬೆರಳು ಮುಚ್ಚೋದು ಯಾವುದು? ಶೂ. ಮೊದಲು ಇವನೇ ಹಾಕ್ಕೊಂಡಿದ್ದು. ಇವತ್ತು ನಾವು ಯಾವುದು ಹೊಸದು ಮಾಡೋದಿಲ್ಲ. ಇಲ್ಲ, ಅದ್ಭುತವಾಗೆಲ್ಲ ಸಿದ್ಧ ಆದ. ಕೈಯಲ್ಲಿ ಧನುರ್ಬಾಣವನ್ನು ಹಿಡಿದಿದ್ದಾನೆ. ಒಟ್ಟಾರೆ ಹೇಗೆ ಕಾಣ್ತಾ ಇದ್ದಾನೆ ಈ ದೇವರು ಅಂದರೆ, ಸಾಕ್ಷಾನ್ ಮನ್ಮಥಃ, ಮನ್ಮಥನ ಮನಸ್ಸನ್ನೇ ಮಥನ ಮಾಡುವ ರೂಪ ಒಂದು. ಏವಂ ಮನೋಹರಂ ರೂಪಂ ಧೃತ್ವಾ ಶ್ರೀ ವೆಂಕಟೇಶ್ವರ, ಈ ರೀತಿ ಮನೋಹರವಾದ ಆಕಾರವನ್ನು ಸ್ವೀಕಾರ ಮಾಡಿದ ಶ್ರೀನಿವಾಸ ದೇವರು ನೋಡ್ದ. ಇನ್ನೂ ಬೇಕಾದಷ್ಟು ಸರ ಗಿರ ಎಲ್ಲ ಮಿಕ್ಕಿತ್ತು, ಅದೆಲ್ಲ ತಂದು ಕುದುರೆ ಕೊರಳಿಗೆ ಹಾಕ್ಬಿಟ್ಟ. ಕಥೆ ಏನು? ದೇವ್ರಿಗೆ ಪೂಜೆ ಮಾಡಿದ್ರೆ ಸಾಲದು, ವಾಯುದೇವರಿಗೂ ಮಾಡಬೇಕು. ವಾಯುದೇವರಿಗೆ ಮಾಡಿದ್ರೆ ಭಗವಂತನಿಗೆ ಮಾಡ್ದ. ವಾಯುದೇವರಿಗೆ ಭಗವಂತನೇ ಸ್ವತಃ ಮಾಡಿ ತೋರಿಸ್ತಾ ಇದ್ದ. ಬೇಕಾದ ಆಭರಣ ಹಾಕದ. ಆ ಕುದುರೆಗೂ ಹಣೆಗೆ ಬಂಗಾರದ ತಿಲಕ ಇಟ್ಟ. ತೃಪ್ತಿ ಆನೆಗೆ ನಮ್ಮ ಹಾಕ. ದೊಡ್ಡ ಜಗಳ ರೀ, ಯು ಹಾಕಬೇಕೋ ಒಯ್ ಹಾಕಬೇಕು ಅಂತ ಕೋರ್ಟಲ್ಲೆಲ್ಲ ಕೇಸಾಗಿ. ಇದೆಲ್ಲ ಮುಖ್ಯ ಏನು? ಆನೆಗೂ ಒಂದು ತಿಲಕ, ಕುದುರೆಗೆ ತಿಲಕ ಹಾಕಿದ. ಶ್ರೀನಿವಾಸನೇ ಇವೆಲ್ಲ ಮಾಡಿ ತೋರಿಸಿದ್ದು. ವಾಯುವೇಗಂ ಮನೋಜವಂ, ಮನೋವೇಗವನ್ನು ಮೀರುವ ವಾಯುವೇಗ ಅದು ಅಂತ ಕುದುರೆ. ಹೇಗಿತ್ತದು? ಇಡೀ ಕುದುರೆ ಮೈ ಬಣ್ಣ ನೀಲಿ ಅಂತೆ. ನೀಲಿ ಮೈ ಬಣ್ಣದ ಕುದುರೆ ಎಲ್ಲರೂ ನೋಡಿದ್ದೀರಾ? ದೇವರ ಹತ್ರ ಇರೋ ಸ್ಪೆಷಲ್ ಕುದುರೆ, ಅದು ಎಲ್ಲಿ ಸಿಗಲ್ಲ. ನೀಲವರ್ಣಂ ಪಾಂಡುಪಾದಂ, ಪಾದ ಎಲ್ಲ ಬೆಳ್ಳಗಿತ್ತು. ಹಸ್ತ ಪಂಚದಶೋನ್ನತಂ, ಆ ಕುದುರೆ ಸಾಮಾನ್ಯ ಅಲ್ಲ ರೀ, ಅದ್ರ ಎತ್ತರನೇ 15 ಮೊಳ ಎತ್ತರ ಇತ್ತಂತೆ. ಎಂಥ ದೊಡ್ಡ ಕುದುರೆ ಇರಬೇಡ. ಸಲ್ಲಕ್ಷಣದಿಂದ ಕೂಡಿರ್ತಕ್ಕಂಥ ಕುದುರೆ ಅದು. ಅದರ ಮೇಲೆ ಕೂತ ಅನೇಕ ವಿಧವಾಗಿರ್ತಕ್ಕಂಥ ಸಿಂಹ, ವ್ಯಾಘ್ರ ಇದೆಲ್ಲ ಬೇಟೆಯಾಡಿ ಆ ಕಡೆ ಈ ಕಡೆ ಎಲ್ಲ ಸಂಚಾರ ಮಾಡ್ತಾ ಇದ್ದಾನೆ. ಹಿಂದಿನ ಕಾಲದಲ್ಲಿ ರಾಜರು ಬೇಟೆ ಆಡಲಿಕ್ಕೆ ಕಾಡಿಗೆ ಯಾಕೆ ಹೋಗ್ತಿದ್ರು ಅಂದರೆ, ಅದು ಅವ್ರಿಗೊಂದು ಚಟ ಅಲ್ಲ, ಸುಮ್ಮನೆ ಪ್ರಾಣಿ ಹಿಂಸೆ ಮಾಡೋದಲ್ಲ. ಕಾಡಿನಲ್ಲಿ ವಾಸ ಮಾಡುವ ಋಷಿಗಳು, ಗುರುಕುಲಗಳು, ಅಲ್ಲಿರುವ ಮಕ್ಕಳು, ಅಲ್ಲಿರುವ ಸಜ್ಜನರಿಗೆ ಕಾಡು ಪ್ರಾಣಿಗಳಿಂದ ಎಲ್ಲಿಯಾದರೂ ತೊಂದರೆ ಉಂಟಾದೀತೋ, ಕಾಡು ಪ್ರಾಣಿಗಳಿಂದ ರಕ್ಷಣೆ ಕೊಡಬೇಕಾದ ಲಯಬಿಲಿಟಿ, ಹೊಣೆಗಾರಿಕೆ ರಾಜಂದಿರ್ತಿತ್ತು. ಬರೀ ನಾಡಿನಲ್ಲಿರುವವರನ್ನು ರಕ್ಷಣೆ ಕೊಟ್ಟರೆ ಸಾಲದು, ಕಾಡಿನಲ್ಲಿರೋರನ್ನು ನೋಡ್ಕೊಳ್ಬೇಕು. ಅದಕ್ಕೆ ರಾಜಾದಿರಾಜರು ಆಗಿನ ಕಾಲದಲ್ಲಿ ಮೇಲಿಂದ ಮೇಲೆ ಕಾಡು ಕಡೆ ಹೋಗಿ ಬೇಟೆ ಆಡಿ ಬರ್ತಾ ಇದ್ರು. ದೇವರು ಯಾಕೆ ಬೇಟೆ ಆಡ್ದ? ಇವನ ಬಾಣಕ್ಕೆ ಸಿಕ್ಕಿ ಸತ್ತ ಎಲ್ಲ ಪ್ರಾಣಿಗಳು ದೈತ್ಯರೇ. ಅವೆಲ್ಲ ನಾವು ಪ್ರಾಣಿ ಆಗಿದ್ರೆ ದೇವ್ರಿಗೆ ಗೊತ್ತಾಗೋಲ್ಲ ಅಂದ್ಕೊಂಡಿದ್ರು. ದೇವರಂದ, ನೀವು ಯಾವುದೇ ರೂಪದಲ್ಲಿ ಬಂದರೂ ನಿಮ್ಮನ್ನು ಐಡೆಂಟಿಫೈ ಮಾಡ್ತೀನಿ, ನಮಗೆ ಗೊತ್ತಾಗ್ಬಿಡುತ್ತೆ ಅಂಥೇಳಿ ಎಲ್ಲ ದುಷ್ಟ ಮೃಗಗಳನ್ನು ಸಂಹಾರ ಮಾಡಿದ. ಸಜಗಾಮವನೇ ದೂರಂ ಭಯಾದ್ಭೀತೋ ವೃಷಾಕಪೇ,
ಯೋಜನಂ ಸಾರ್ಧಕಂ ಗತ್ವಾ ತತ್ರ ದೇವಂ ಜನಾರ್ದನಂ. ಅಲ್ಲೇನಾಯಿತು, ಒಂದು ಆನೆ ಶ್ರೀನಿವಾಸ ದೇವರ ಭಯದಿಂದ ಆ ಕಾಡಿನಲ್ಲಿ ಬಹುದೂರ ಹೋಯಿತು. ಆದರೆ ಶ್ರೀನಿವಾಸನ ಕೈಲಿ ತಪ್ಪಿಸ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಇನ್ನೇನು ಶ್ರೀನಿವಾಸ ಅದನ್ನು ಬಾಣ ಬಿಟ್ಟು ಸಂಹಾರ ಮಾಡಬೇಕು. ಆಗ ಆನೆ ತನ್ನ ಸೊಂಡಿಲನ್ನು ಮೇಲೆತ್ತಿ ದೇವರಿಗೆ ದಂಡ ಪ್ರಣಾಮ ಮಾಡಿಬಿಡ್ತು. ಸೊಂಡಲು ಎತ್ತವಾಗಲೇ ನನ್ನನ್ನು ರಕ್ಷಣೆ ಮಾಡುವಂತ ಗರ್ಜನೆ ಮಾಡ್ತಾ ಇದೆ. ಆಗ ಭಗವಂತ ಅದನ್ನು ಬಿಟ್ಟ. ಬದುಕದೆಯ ಬಡಜೀವ ಅಂತ ಆನೆ ಅಲ್ಲಿಂದ ಮರೆ ಆಯಿತು. ಯದಾಗತ, ಯಾವಾಗ ಆನೆ ಹೋಯ್ತೋ ತದಾ ಕನ್ಯಾ ದೃಷ್ಟಿ ಮಾರ್ಗ ಮುಪಾಗತ. ದೇವರ ಕಣ್ಣಿನಿಂದ ಆನೆ ಮಾಯ ಆಯ್ತ್ರಿ. ಆನೆ ಜಾಗದಲ್ಲಿ ಅನೇಕ ಹೆಣ್ಣು ಮಕ್ಕಳು ಕಂಡ್ರು ಕಾಡಿನಲ್ಲಿ. ಆಗ ಶೌನಕಾದಿ ಬ್ರಾಹ್ಮಣರು ಸುತಾಚಾರ್ಯರನ್ನು ಕೇಳ್ತಾರೆ, ಶ್ರೀನಿವಾಸ ಬೇಟೆಗೆ ಅಂತ ಕಾಡಿಗೆ ಹೋಗಿದ್ದ, ಅಲ್ಲಿ ಈ ಹೆಣ್ಣು ಮಕ್ಕಳು ಕಂಡ್ರೆ ಅಂದ್ರಲ್ಲ, ಯಾರ ಹೆಣ್ಣು ಮಕ್ಕಳು, ಇಲ್ಲಿ ಬರಲಿಕ್ಕೆ ಏನು ಕಾರಣ, ಅದನ್ನು ಹೇಳ್ರಿ ಅಂತ ಕೇಳ್ತಾ ಇದ್ದಾರೆ. ಸುತಾಚಾರ್ಯರು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಹಿಂದೆ ದ್ವಾಪರ ಅಂತ್ಯದಲ್ಲಿ ಮಹಾತ್ಮರಾದ ಪಾಂಡವರು ಭಾರತ ಯುದ್ಧ ಮುಗಿದ ಮೇಲೆ 28ನೇ ಕಲಿಯುಗದಲ್ಲಿ ಅನೇಕ ಜನ ರಾಜಾದಿರಾಜರು ಬಂದು ಉತ್ತಮ ಲೋಕವನ್ನು ಪಡೆದರು. ಅದೆಲ್ಲ ಮುಗಿದ ಮೇಲೆ 1000 ವರ್ಷ ಕಳೆದ ಮೇಲೆ ಚಂದ್ರವಂಶದಲ್ಲಿ ಒಬ್ಬ ರಾಜ ಬಂದ. ಅವನಿಗೆ ಸುವೀರ ಅಂತ ಹೆಸರು. ಅವನ ಮಗನೇ ಸುಧರ್ಮ ಅಂತ. ಆ ಸುಧರ್ಮನಿಗೆ 2 ಮಕ್ಕಳಾಗಿದ್ದಾರೆ. ಒಬ್ಬ ಆಕಾಶ ರಾಜ, ಮತ್ತೊಬ್ಬ ತೊಂಡಮಾನ ಅಂತ. ಬಹಳ ಶ್ರೇಷ್ಠರಾದ ರಾಜರು. ಧರ್ಮಿಷ್ಠೌ ದೃಢೌತೌ ನಾರಾಯಣ ಪರಾಯಣವು, ಅತ್ಯಂತ ಧಾರ್ಮಿಕರು, ಭಗವಂತನಲ್ಲಿ ಭಕ್ತಿ ಮಾಡುವ ರಾಜರು. ಅದರಲ್ಲಿ ದೊಡ್ಡವನೇ ಆಕಾಶ ರಾಜ, ಚಿಕ್ಕವ ತೊಂಡಮಾನ. ಆಕಾಶ ರಾಜ ತೊಂಡ ದೇಶಕ್ಕೆ ಅಧಿಪತಿಯಾಗಿದ್ದಾನೆ. ಎಲ್ಲ ರೀತಿಯಿಂದ ಪ್ರಜೆಗಳನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅವನ ಆಳ್ವಿಕೆಯ ಜನಗಳೆಲ್ಲ ಧರ್ಮಪರಾಯಣ, ಎಲ್ಲರೂ ಧರ್ಮದಲ್ಲಿ ಆಸಕ್ತರಾದವರು. ಧರ್ಮವನ್ನು ನಾಶ ಮಾಡಬೇಕು ಅನ್ನೋರು ಇರಲಿಲ್ಲ. ಈಗಲೇ ಧರ್ಮವನ್ನು ನಾಶ ಮಾಡಬೇಕು, ಇವೆಲ್ಲ ರೋಗ ಇದ್ದಾಗೆ ಅಂತ ಹೇಳುವ ಜನ ಈ ರಾಜರ ಕಾಲಕ್ಕೆ ಬಂದಿದ್ದು. ಆ ರಾಜರ ಕಾಲದಲ್ಲಿ ಹಾಗಿರಲಿಲ್ಲ. ಪ್ರತಿ ಮನೆಯ ಜನರು ಎಲ್ಲರೂ ಧರ್ಮವನ್ನು ರಕ್ಷಣೆ ಮಾಡ್ತಿದ್ರು. ಅದರಿಂದಾಗಿಯೇ ಇಡೀ ಪ್ರಪಂಚ ನಿರಾತಂಕಂ ಭವತ್ ಸರ್ವಂ ಜಗತ್ ಸ್ಥಾವರ ಜಂಗಮಂ. ಇಡೀ ಚೇತನಾತ್ಮಕವಾದ ಎಲ್ಲ ಜಗತ್ತು ಯಾವುದೇ ರೋಗ ರುಜಿನ ಕ್ಷಾಮ ಇತ್ಯಾದಿಗಳಿಲ್ಲದೆ ಚೆನ್ನಾಗಿತ್ತು ಲೋಕ. ಇದರರ್ಥ ಧರ್ಮೋ ರಕ್ಷತಿ ರಕ್ಷಿತ. ನೀವು ಧರ್ಮವನ್ನು ರಕ್ಷಣೆ ಮಾಡಿದರೆ ನಿಮ್ಮಿಂದ ರಕ್ಷಿಸಲ್ಪಟ್ಟ ಧರ್ಮ ನಿಮ್ಮನ್ನೇ ರಕ್ಷಣೆ ಮಾಡುತ್ತೆ. ನೀವು ನಿಮ್ಮ ರಕ್ಷಣೆಗಾಗಿ ಧರ್ಮದ ರಕ್ಷಣೆ ಮಾಡಿ. ನೀವಿವತ್ತು ನಿಮ್ಮ ಕಾಲದಲ್ಲಿ ಧರ್ಮವನ್ನು ನಾಶ ಮಾಡಿದ್ರಿ, ಮುಂದೆ ನಿಮ್ಮ ಮಕ್ಕಳ ಕಾಲಕ್ಕೆ ಆ ಧರ್ಮ ಇಲ್ಲ ಅಂತಾದರೆ ಎಲ್ಲ ನಾಶ ಆಗುತ್ತೆ. ಗಾವೋ ಬಹುಪಯೋದಾಚ ನಾರ್ಯಾ ಪತಿಪರಾಯಣ. ಈ ಆಕಾಶ ರಾಜನಾಗಿದ್ದ ಸಂದರ್ಭದಲ್ಲಿ ಎಲ್ಲ ಹಸುಗಳು ಕರ್ದಾಗೆಲ್ಲ ಹಾಲು ಕೊಡ್ತಿತ್ತು. ಯಾವಾಗ ಬೇಕಂದ್ರೆ ಅವಾಗ ಕೊಡ್ತಿತ್ತು. ನೀವು ಮನೆಗೆ ಯಾರೋ ಜಾಸ್ತಿ ಜನ ಬಂದಿದ್ದಾರೆ ಅಂದರೆ ದೊಡ್ಡ ಪಾತ್ರೆ ತೊಗೊಂಡ್ರೆ ದೊಡ್ಡ ಪಾತ್ರೆ ಕೊಡ್ತಿತ್ತು. ಇವತ್ತು ಯಾರು ಮನಲಿಲ್ಲ, ನಾನು ಒಂದೇ ಲೋಟ ಕೊಡು, ಏನು ಬೇಕೋ ಹಾಗೆ ಇಂಥ ಹಸುಗಳು ಸಿಗಬೇಕ್ರಿ. ಆಮೇಲೆ ಎಲ್ಲ ಹೆಣ್ಣು ಮಕ್ಕಳು ಪತಿವ್ರತೆಯರಾಗಿತ್ತಿದ್ರು. ಆಗಿನ ಕಾಲದಲ್ಲಿ ಮಕ್ಕಳಿಲ್ಲ ಅಂತ ಅನ್ನೋರೇ ಇಲ್ಲ. ಆದರೆ ವಿಚಿತ್ರ ಅಂದರೆ ಈ ರಾಜನಿಗೆ ಆ ಪ್ರಾಬ್ಲಮ್ ಇತ್ತು, ಮಕ್ಕಳಿರಲಿಲ್ಲ. ಅಪುತ್ರೋ ನೃಪತಿರ್ ದುಃಖಾತ್ ಗುರುಂ ಪ್ರೋವಾಚ ಭಕ್ತಿತ. ಈ ಆಕಾಶ ರಾಜನಿಗೆ ತುಂಬ ವರ್ಷ ಆಗಿದ್ರು, ವಯಸ್ಸಾಗಿದ್ರು, ಮಕ್ಕಳಿರಲಿಲ್ಲ. ಕಡೆಗೆ ಆತ ಏನು ಮಾಡಿದ, ತನ್ನ ಗುರುಗಳನ್ನು ಕರೆಸಿದ, ಬೃಹಸ್ಪತ್ಯಾಚಾರ್ಯರು. ಅವ್ರ ಮುಂದೆ ದುಃಖವನ್ನು ಹೇಳ್ಕೊಳ್ತಾ ಇದ್ದಾನೆ. ನನಗೆ ಬೇಕಾದಷ್ಟು ಸಂಪತ್ತಿದೆ, ಏನು ಮಾಡಲಿ, ಸಂಪತ್ತನ್ನು ಅನುಭವಿಸುವಂತಹ ಸತ್ಪುತ್ರರು ಇಲ್ಲ. ದಾಸರಂತಾರೆ, ಕನಕದಾಸರು, ಮಕ್ಕಳಿಲ್ಲದ ಸಿರಿಯು ಕೊಳೆತ ತೆಂಗಿನ ತುರಿಯು ಅಂತ. ತೆಂಗಿನಕಾಯಿ ತುರಿದು ಕೊಳ್ತೋದ್ರೆ ಏನು ಮಾಡ್ಬೇಕ್ರಿ ಇದು? ನೀವು ಸಂಪಾದನೆ ಮಾಡಿದ ಸಂಪತ್ತನ್ನು ತಿನ್ಲಿಕ್ಕಾದರೂ ಮಕ್ಕಳು ಬೇಕಲ್ಲ. ಇದ್ರ ಯಾರು ಮಾಡಿಡ್ಬೇಕ್ರಿ? ಕೆಲವರು ಮಕ್ಕಳೆಲ್ಲ ಸುಮ್ಮನೆ ಮಾಡ್ತಾರೆ. ಯಾರಿಗೆ ಬೇಕಾದಷ್ಟು ದಾನ ಮಾಡಿದ್ದೇನೆ, ತೀರ್ಥಯಾತ್ರೆ ಮಾಡಿದ್ದೇನೆ, ನಾನು ಭೂತಂ ಪುತ್ರ ಸೌಖ್ಯಂ, ಏನು ಮಾಡಲಿ?
ಗಂಡು ಆಗಲಿಲ್ಲ, ಹೆಣ್ಣು ಆಗಲಿಲ್ಲ. ಯಾಕೆ ಬೇಕು ಮಕ್ಕಳು? ಪಿತೃಣ ಮುಕ್ತಿದಂ ದ್ವಿಜ. ಬ್ರಾಹ್ಮಣರು ಪಿತೃ ಋಣದಿಂದ ಮುಕ್ತರಾಗಬೇಕಾದ್ರೆ ಸಂತಾನ ಪಡಿಬೇಕು. ಸಂತಾನ ಪಡೆದ್ರೆ ನಾವೆಲ್ಲ ಹುಟ್ಟುವಾಗಲೇ ಋಣತ್ರಯ ಅಂತ, 3 ಋಣ. ಭಾರತದಲ್ಲಿದ್ದವರಿಗೆಲ್ಲ ಎಷ್ಟೆಷ್ಟೋ ಸಾಲ ಅಂತ ಪರ್ ಹೆಡ್ ಇದೆ. ಹಾಗೆ ಹುಟ್ಟುವಾಗಲೇ ನಮ್ಮ ಮೇಲೆ 3 ಋಣ ಇದೆ: ದೇವಋಣ, ಪಿತೃಋಣ, ಋಷಿ ಋಣ. ಅದರಲ್ಲಿ ಪಿತೃ ಋಣ ತೀರಿಸೋದು ಹೇಗೆ ಅಂದರೆ ತಂತು ಸಂತಾನೆ, ನಮ್ಮ ವಂಶ ವೃದ್ಧಿ ಆಗಬೇಕು, ಮಕ್ಕಳಿರಬೇಕು. ಈ ರಾಜ ತನ್ನ ಗುರುಗಳಿಗೆ ಹೇಳ್ತಾನೆ, ಕಿಮ್ಮಯ ಚರಿತಂ ಪಾಪಂ ಕಸ್ಯ ಪುತ್ರೋ ಹತಃಪುರ. ಯಾವ ಜನ್ಮದಲ್ಲಿ ಏನು ಮಾಡಿದ್ದೀನೋ ಪಾಪ, ಯಾವ ಜನ್ಮದಲ್ಲಿ ಯಾವ ಮಕ್ಕಳನ್ನು ಹಿಂಸೆ ಮಾಡಿ ಕೊಂದಿದ್ದೇನೋ, ಈ ಜನ್ಮದಲ್ಲಿ ನಂಗೆ ಮಕ್ಕಳಿಲ್ಲ. ಇದು ನಮಗೆಲ್ಲ ಒಂದು ಸಂದೇಶ. ಕೆಲವರು ಮಕ್ಕಳ ಚೇಷ್ಟೆ ನೋಡಿ ಬೇಜಾರಾಗಿ ಸಾಕಪ್ಪ ಸಾಕು ಅಂತಾರಲ್ಲ, ಅವ್ರಿಗೆ 2 ಜನ್ಮದಲ್ಲಿ ಮಕ್ಕಳಿರಲ್ಲ. ಆದರೆ ಮಕ್ಕಳು ಚೇಷ್ಟೆ ಮಾಡದೆ ಮುದುಕರು ಚೇಷ್ಟೆ ಮಾಡ್ತಾರ? ಸದ್ಯ ಕೂತರು ಸಾಕಾಗಿದೆ, ಎದ್ರು ಸಾಕಾಗಿದೆ, ಬಚ್ಚಲ್ ಮನೆಗೆ ಹೋಗಿ ಬಂದರೆ ಸಾಕಾಗಿದೆ. ಚೇಷ್ಟೆ ಮಾಡ್ತಾರ್ರಿ ಮಕ್ಕಳು. ನಮ್ಗೇನು ಗೊತ್ತಾ? ಮಕ್ಕಳು ಬೇಕು, ಚೇಷ್ಟೆ ಮಾಡಬಾರ್ದು. ಮಕ್ಕಳು ಬೇಕು, ಅಳಬಾರ್ದು. ಮಕ್ಕಳು ಬೇಕು, ಗೊಣ್ಣೆ ಗಿಣ್ಣೆ ಸುರಿಬಾರ್ದು. ಮಕ್ಕಳು ಬೇಕು, 1 2 ಮಾಡಬಾರ್ದು. ಮಕ್ಕಳು ಬೇಕು, ಅಮ್ಮ ಅಂತ ಕೂಗಿ ಕಿರ್ಚಿ ಮಾಡಬಾರ್ದು, ಅಳಬಾರ್ದು. ಇಂಥ ಮಕ್ಕಳು ಎಲ್ಲಿದೆ ರೀ? ಇಲ್ಲ ಅನ್ಬೇಡಿ, ಇದೆ ರೀ. ಒಂದು ಬೊಂಬೆ ತಂದು ಮನೇಲಿ ಇಟ್ಕೊಂಡ್ಬಿಡ್ದು ಕಟ್ಟ. ಅದು ಅಳಲ್ಲ, ಕೂಗಲ್ಲ, ಕಿರ್ಚಲ್ಲ, ಹೌದಲ್ವಾ? ಅಮ್ಮ ಅನ್ನಲ್ಲ. ತಾಯಿ ಮಕ್ಕಳನ್ನು ದೂರ ಮಾಡಬಾರ್ದು, ಇದ್ದ ಮಕ್ಕಳನ್ನು ಹೀಯಾಳಿಸಬಾರ್ದು. ಸಾಕಪ್ಪ ಸಾಕು, ಏನು ಪ್ರಾರಬ್ಧ ಹುಟ್ಟುಬಿಟ್ಟೆ. ಅದು ಅಮ್ಮನೂ ಸಾಫ್ಟ್ವೇರ್, ಅಪ್ಪನೂ ಸಾಫ್ಟ್ವೇರ್. ಅಮ್ಮನಿಗೆ ಆಫೀಸ್ಗೆ ಹೋಗೋ ಅರ್ಜೆಂಟು, ಮಗುಗೆ ಸ್ನಾನ ಮಾಡಿಸ್ಬೇಕು, ಅದಕ್ಕೆ ಕ್ಯಾಬ್ ಬರುತ್ತೆ, ಮಗು ಹೇಳಲ್ಲ, ದರ ದರ ಹೇಳ್ಕೊಂಡೋಗಿ ಬಚ್ಚಲ ಮೇಲೆ ಕುಕ್ಕಾಕಿ, ಪ್ರಾರಬ್ಧ ನಿನ್ನಿಂದ ನನಗೂ ತೊಂದರೆ ಅನ್ಬೇಡಿ. ನೀವು ಗಳಿಸಿದ ದುಡ್ಡು ಬ್ಯಾಂಕಲ್ಲಿ ಉಳಿಯುತ್ತೆ, ಮಕ್ಕಳ ಪ್ರೀತಿ ಕಳ್ಕೊಳ್ತೀರಿ. ನೀವು ನೋಡಿ, ಪುಟ್ಟ ಮಕ್ಕಳು 1 ವರ್ಷ 2 ವರ್ಷ ಮಕ್ಕಳನ್ನ ತೊಡೆ ಮೇಲೆ ಕುಡಿಸ್ಕೊಳ್ಬೋದು, ಮುದ್ದು ಮಾಡಬಹುದು, ಆಲಿಂಗನ ಮಾಡ್ಕೊಳ್ಬಹುದು, ಎಷ್ಟೆಲ್ಲ ಮಕ್ಕಳ ಮಾತು ಕೇಳ್ಬೋದು, ಎಷ್ಟವೆಲ್ಲ. ನೀವು ಅದೇ ಆ ಮಗು ನಿಮಗೆ ರಿಟೈರ್ ಆಗುವಾಗ ಮಗುಗೆ 25 ಆಗಿರುತ್ತೆ. ಬಾರೋ ನನ್ನ ಕೂಸು ಅಂದ್ರೆ ಬರುತ್ತಾ? ಅದೆಲ್ಲ ಅಮೇರಿಕಾದಲ್ಲಿ ಇನ್ನೊಂದು ಕೂಸು ಮಾಡ್ಕೊಂಡಿರುತ್ತದು, ಬರೋದಿಲ್ಲ. ನೀವು ಆಗ ಕಳ್ಕೊಂಡ್ಬಿಟ್ರೆ ಮಕ್ಕಳ ವಾತ್ಸಲ್ಯ ಪ್ರೀತಿ ಈ ಜನ್ಮದಲ್ಲಿ ಮತ್ತಿಲ್ಲ. ನಿಮ್ಮ ದುಡ್ಡು ಬ್ಯಾಂಕಲ್ಲಿರುತ್ತೆ, ಮಗು ಫಾರಿನಲ್ಲಿರುತ್ತೆ. ಇಂದ್ರಾರಮಣ ಗೋವಿಂದ ಗೋವಿಂದ. ಕಿಮ್ಮಯ ಚರಿತಂ ಪಾಪಂ ಕಸ್ಯ ಪುತ್ರೋ ಹತಃಪುರ ತೇನ ಪಾಪೇನ ವಿಪ್ರೇಂದ್ರಾನ ಪ್ರಾಪ್ತಂ ಪುತ್ರ ಜನ್ಮಮೇ. ಈ ಜನ್ಮದಲ್ಲಿ ನನಗೆ ಮಕ್ಕಳಾಗಲಿಲ್ಲ ಅಂದರೆ ಯಾವುದೋ ಜನ್ಮದಲ್ಲಿ ನಾನು ಯಾರ ಮಕ್ಕಳನ್ನು ಕೊಂದಿರಬೇಕು. ನನಗೆ ಒಂದು ಆಸೆ, ಈ ಕಣ್ಣುಗಳಿಂದ ಮಗುವನ್ನು ನೋಡಬೇಕು. ನೇತ್ರಾಭ್ಯಾಂ ನೈವ ದೃಷ್ಟಂಚ ಪುತ್ರಸ್ಯ ಮುಖ ಪಂಕಜಂ. ಮಗುವನ್ನು ನೋಡಬೇಕು ಅಂತ ಆಸೆ. ನನ್ನ ಕಣ್ಣಿಗೆ ಆ ಪುಣ್ಯ ಇದೆಯೋ ಇಲ್ಲೋ. ನನಗೆ ಕರ್ಣಾಭ್ಯ ನ ಶ್ರುತ ಶಬ್ದ ಪುತ್ರೇಣ ರುದತ ಕೃತ. ಮಕ್ಕಳು ಅಳುವ ಧ್ವನಿಯನ್ನು ಕೇಳಬೇಕಂತ್ರಿ. ಹೌದಾಚಾರ್ಯ ಅಂಥೇಳಿ ಚೆನ್ನಾಗಿರೋ ಮಗುನ ಗಿಂಡಿರ. ನೀವೇ ಹೇಳಿದ್ರಲ್ಲ, ಅಳೋ ಧ್ವನಿ ಕೇಳಿ ಬೆಳಗಾಗಿದ್ದು ಗಿಂಡು, ಏನು ಚೆನ್ನಾಗಳ್ತಾ ಅನ್ನೋಂಗಿಲ್ಲ ರೀ. ಅಳುವಾಗ ಬೇಜಾರು ಮಾಡ್ಕೋಬೇಡಿ. ಮಕ್ಕಳು ನೋಡಿ ಅವಾಗವೇ ಅಳತ್ವೆ, ಅವಾಗವೇ ನಗತ್ವೆ ಅಲ್ವಾ? ಎಷ್ಟೋ ಬಾರಿ ಸುಮ್ಮನೆ ಅಳಕ್ಕೆ ಶುರು ಮಾಡಿಬಿಡುತ್ತೆ, ಸುಮ್ಮನೆ ನಗತ್ವೆ. ಮಕ್ಕಳು ಅತ್ತಾಗ ಬೇಸರ ಮಾಡ್ಕೊಳ್ಬಾರ್ದಂತೆ. ಏನು ಪ್ರಾರಬ್ಧ ಯಾವಾಗೂ ಅಳ್ತಿರುತ್ತೆ ಆಚಾರ್ಯ ಮಗು, ಹಂಗೆ ಅನ್ಬಾರ್ದು. ಅದು ಕೇಳಲಿಕ್ಕೆ ಪುಣ್ಯ ಬೇಕಂತಾರೆ. ದ್ವಿಜೇಂದ್ರ ಪಿತೃಬಂಧಾನಾಂ ಬಂಧೂನಾಂ ದುರ್ಗತಿಶ್ಚ ಭವೆತ್ತತಃ. ಮಕ್ಕಳಿಲ್ಲದ ನನ್ನ ಪಿತೃಗಳು ಬಂಧುಗಳೆಲ್ಲ ದುರ್ಗತಿಗೆ ಹೋಗ್ತಾರೆ. ಯಾಕಂದರೆ ಶಾಸ್ತ್ರ ಓದಿದವರು ಹೇಳ್ತಾರೆ, ಅಪುತ್ರಸ್ಯ ಗತಿರ್ನಾಸ್ತಿ ಇತಿ ವೇದ ವಿದುಹು. ನನಗೆ ಒಂದು ಬಂಗಾರದ ಪಾತ್ರೆ ಮಾಡಿಸಿಟ್ಟಿದ್ದೀನಿ, ಮಗು ಹುಟ್ಟಿದ್ರೆ ಅದರೊಳಗೆ ಅನ್ನ ಕಲಸಿ ತಿನ್ನಿಸ್ಬೇಕು ಅಂತ. ಪುತ್ರೇಣ ರುಕ್ಮ ಪಾತ್ರೆ ತೂ ನಾನ್ನಂ ದೇಹಿ ಮಯಾ ಸಹ. ಅವನು ದೊಡ್ಡವನಾದ್ಮೇಲೆ ಅವನ ಜೊತೇಲಿ ಕೂತು ಬಂಗಾರದ ತಟ್ಟೆಲಿ ಇಬ್ಬರು ಊಟ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಇಲ್ಲೋ, ನನ್ನ ತೊಡೆ ಮೇಲೆ ಆ ಮಗುನ ಕೂಡಿಸ್ಕೊಂಡು ಅದಕ್ಕೆ ಅಲಂಕಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವುದು ಈ ಜನ್ಮದಲ್ಲಿ ನಡೆಯಲ್ಲ ಅನ್ಸುತ್ತೆ. ನಾನು ಸತ್ತ ಮೇಲೆ ಯಮದೂತರು ನನ್ನ ಎಳ್ಕೊಂಡು ಹೋಗುವಾಗ ಬಾಯಿಗೆ ಸಿಕ್ಕಾಗ ಬೈತಾರೆ, ಪಾಪಿಷ್ಟೋಹಂ ದುರಾಚಾರಿ ಹೆಪುತ್ರೋಹಂ ದರಿದ್ರವಾನ್. ಎಷ್ಟು ಸಂಪತ್ತಿದ್ರೇನು ದಾರಿದ್ರ್ಯ, ಮಕ್ಕಳಿಲ್ಲ ಅಂದರೆ ಸಂಪತ್ತು ವೇಸ್ಟ್. ಭೂಷಣಾನಿ ಕೃತಾನ್ಯದ್ಯ ಪುತ್ರಾರ್ಥಂ ಯತ್ನತೋಮಯ. ಮಕ್ಕಳ ಸಲುವಾಗಿ ಆಭರಣಗಳನ್ನು ಪ್ರಯತ್ನಪೂರ್ವಕವಾಗಿ ಮಾಡಿಸ್ಬೇಕು. ಮಕ್ಕಳಿದ್ರೆ ಮಾಡಿಸ್ಬೇಕ್ರಿ, ನನಗೆ ಅದೇ ಇಲ್ಲ. ತೇಷಾಂ ಪ್ರಾಪ್ತೋ ನಮೇ ಜನ್ಮ ಪುತ್ರಹಿತೆ ರತಃ. ನನಗೆ ಈ ಜನ್ಮದಲ್ಲಿ ಇದೆಯೋ ಇಲ್ಲೋ. ಪುತ್ರಾರ್ಥಂ ಕವಚಂ ಕೃತ್ವ ಹಿತಯೇ ಹೇತಿ ನೋದಿತಂ. ಹುಟ್ಟಿದ ಮಗುವಿಗೆ ಅಂಗಿ ಇತ್ಯಾದಿಗಳನ್ನು ಹೊಲಿಸಿ, ಇಲ್ಲಿ ಬಾರಪ್ಪ ನಿಂಗೆ ಹಾಕ್ತೀನಿ ಅಂತ ಕರಿಬೇಕು ಅಂತ ಆಸೆ. ಅದೇನಿಲ್ಲೇ ಇಲ್ಲ ನನಗೆ. ನನ್ನನ್ನು ನೋಡಿ ಯಮದೂತರು ಬೈತಾರೆ, ಗಚ್ಚರಾದಂದ್ವರೇಣೈವ ಯಮಸ್ಯ ಭವನಂ ಪ್ರತಿ.
ಹೇ ರಾಜ ನಡಿ, ಪಾಶಕುಂಠಿತ ಸರ್ವಾಂಗ, ಹಗ್ಗ ಹಾಕಿ ಎಲ್ಲ ಅವಯವಗಳನ್ನು ಎಳಿತಾರೆ. ಪುತ್ರನಿಲ್ಲದ ನಾನು ಯಮ ಕೇಳಿದರೆ ಏನು ಉತ್ತರ ಕೊಡಲಿ? ಲಿಖಿತಂ ಚಿತ್ರಗುಪ್ತೇನ ಹಾಗೆ ಪುತ್ರತ್ವಂ ಮಹಾಮತೆ. ನನ್ನ ಹಣೆಯಲ್ಲಿ ಆ ಚಿತ್ರಗುಪ್ತ ಏನು ಬರೆದಿದ್ದಾನೋ ಏನು ಕಥೆಯೋ, ಮಕ್ಕಳಿಲ್ಲದೆ ಇದ್ದೋನು ಅಂತ ಬರೆದಿದ್ದಾನೋ ಏನು. ದುರಾಚಾರಾತಿ ದುರ್ಬುದ್ಧೇ ಹೇ ಪುತ್ರೇತಿ ಯಮೇನ ಚ. ಯಮದೇವರು ನನ್ನ ನೋಡಿ ಹೀಗೆಲ್ಲ ಅಂತಾರೆ, ದುರಾಚಾರಿ, ದುರ್ಬುದ್ಧಿ, ಮಕ್ಕಳಿಲ್ಲದೆ ಇದ್ದವನೇ ಅಂತೆಲ್ಲ ಬೈತಾರಲ್ಲ, ಏನು ಮಾಡಲಿ. ಪುತ್ರಹೀನಂ ಕುಲಂಚಾಪಿ ಹೆನೀರಂ ಕೂಪಗಕ್ವರಂ ಎಲ್ಲ ಮಾತಾಡಿ ಹೇಳ್ತಾನೆ. ಕಿಂಕರೋಮಿ ಮಹೀದೇವ, ಏನು ಮಾಡಲಿ ಹೇಳ್ರಿ, ನೀವೇನಾರು ನನಗೊಂದು ಉಪಾಯ ಹೇಳಿ. ಮಗು ಹುಟ್ಟಿದ್ರೆ ಅದರ ಮೇಲೆ ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಸಣ್ಣ ವಯಸ್ಸಿನಲ್ಲಿ ಜಾತಕರ್ಮ ಮಾಡಬೇಕು, ಮಗುವಿಗೆ ನಾಮಕರಣ ಮಾಡಬೇಕು, ಮಗುವಿಗೆ ಏನೆಲ್ಲ ಸಂಸ್ಕಾರಗಳು ಮಾಡಬೇಕು ಅದೆಲ್ಲ ಅಂದ್ಕೊಂಡಿದ್ದೇನೆ. ಏನು ಪ್ರಯೋಜನ ಆಗಲಿಲ್ಲ. ಮನುಷ್ಯಾಣ ಮತಾನಾಂ ದುರ್ಲಭಂ ಪುತ್ರ ಜನ್ಮಚ. ಮಾನವ ಜನ್ಮ ಬಂದಾಗ ಮತ್ತೊಂದು ಮಗುವಿಗೆ ಹುಟ್ಟನ್ನು ಕೊಡುವ ಯೋಗ್ಯತೆ ತುಂಬ ಜನ್ಮದ ಪುಣ್ಯ ಬೇಕು. ಬಹುಪುಣ್ಯ ವಶಾತ್ ಪುತ್ರೋ ಜಾಯತೆ ಮಾನವೋದರೇ. ಮನುಷ್ಯರ ಉದರದಲ್ಲಿ ಇನ್ನೊಂದು ಜೀವ ಹುಟ್ಟಬೇಕಾದ್ರೆ ಜನ್ಮಾಂತರದ ಪುಣ್ಯ ಬೇಕು, ಇಲ್ಲದೇ ಇದ್ರೆ ಹುಟ್ಟಲ್ಲ. ಸತ್ಪುತ್ರಿ ನೈವ ಸಂಜಾತೋ ಧರ್ಮ ಸಂತಾನ ಸಂಹಿತ. ಬೇಡ, ಗಂಡಿಲ್ಲದೆ ಇದ್ರೆ ಬೇಡ, ಒಂದು ಹೆಣ್ಣಾರು ಹುಟ್ಟಬೇಕು. ಧರ್ಮ ಸಂತಾನ ಅಂತ ಕರೀತಾರೆ. ಧರ್ಮದ್ದೂ ಇಲ್ಲ, ಅಧರ್ಮದ್ದೂ ಇಲ್ಲ. ಅವ ಹೇಳ್ತಾನೆ, ಸುಪುತ್ರವಂತಹ ಕಲು ಭಾಗ್ಯವಂತಹ ಹೆ ಪುತ್ರವಂತೋ ಕಲು ಭಾಗ್ಯಹೀನಾ. ಒಳ್ಳೆ ಮಕ್ಕಳಿದ್ರೆ ಅವನೇ ಭಾಗ್ಯವಂತ ರೀ. ಅವ್ನು ಕೋಟಿ ರೂಪಾಯಿ ಸಂಪತ್ತು ಬೇಡ, ಮಾತು ಕೇಳೋ ಮಕ್ಕಳು ಮನೇಲಿ ಇದ್ಬಿಟ್ರೆ ಆ ತಂದೆ ತಾಯಿಗಳಿಗೆ ಅದಕ್ಕಿಂತ ದೊಡ್ಡ ಸಂಪತ್ತು ಇನ್ನೊಂದು ಇಲ್ಲಂತ. ಕೆಲವರಿಗೆ ಮಕ್ಕಳಿರಲ್ಲ, ಎಷ್ಟು ಸಂಪತ್ತಿದ್ರೇನು. ಪುತ್ರರಿಲ್ಲದವರಿಗೆ ಸಂಪತ್ತಿದ್ರೂ ಒಂದೇ, ಇಲ್ಲದಿದ್ರೂ ಒಂದೇ. ಹೀಗೆಲ್ಲ ಹೇಳುವಾಗ ಆ ಗುರುಗಳು ಅವನನ್ನು ನೋಡಿ ಹೇಳ್ತಾ ಇದ್ದಾರೆ, ಬೃಹಸ್ಪತ್ಯಾಚಾರ್ಯರು, ಅಪ್ಪ ಯಾಕೆ ಯೋಚನೆ ಮಾಡ್ತೀಯೋ, ನಿನಗೆ ಮಕ್ಕಳಾಗಬೇಕು ತಾನೇ, ನನ್ನ ಮಾತು ಕೇಳು. ಯಜ್ಞಂ ಕುರು ನೃಪಶ್ರೇಷ್ಠ ಪುತ್ರಸ್ಥೇನ ಭವಿಷ್ಯತಿ. ನಿನಗೆ ಮಕ್ಕಳಾಗಬೇಕಲ್ಲ, ಖಂಡಿತ ಆಗ್ತಾರೆ. ಒಂದು ಪುತ್ರಕಾಮೇಷ್ಟಿ ಎನ್ನುವ ಯಜ್ಞವನ್ನು ಮಾಡಪ್ಪ, ನಿನಗೆ ಒಳ್ಳೆ ಮಕ್ಕಳಾಗ್ತಾರೋ ಅಂದಾಗ ಅವರ ಮಾತು ಕೇಳಿ ಸಂತೋಷದಿಂದ ಒಂದು ಸ್ಥಳವನ್ನು ಯಜ್ಞ ಮಾಡಲಿಕ್ಕೋಸ್ಕರ ಆಯ್ಕೆ ಮಾಡಿಕೊಂಡ. ಆ ಸ್ಥಳವನ್ನು ಮತ್ತು ಮೊದಲು ಶೋಧನೆ ಮಾಡಬೇಕು. ಇಷ್ಟು ಆಳದವರಿಗೆ ಮೂಳೆ, ಕೂದಲು, ಹೊಲಸು ಇರಬಾರ್ದು. ಇದ್ದ ಜಾಗದಲ್ಲಿ ಮಾಡಿದರೆ ಆ ಫಲ ಬರೋಲ್ಲಂತ. ಈಗೆಲ್ಲ ನಾವೆಲ್ಲ ಹೋಮ ಮಾಡ್ತೀವಿ, ಯಾಕೆ ಫಲ ಬರೋಲ್ಲ ಅಂತ ಗೊತ್ತಾಯ್ತಲ್ಲ. ನಾವು ಹೋಮ ಮಾಡೋರೆಲ್ಲ ನೆಲ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಆಗಲ್ಲ. ನಮ್ಗೆ ಅಗಿಬೇಕಾದ್ದೇ ಇಲ್ಲ ರೀ. ನೆಲದ ಮೇಲೆ ಕೂದಲಿರುತ್ತೆ, ಆ ಕೂದಲು ಮೇಲೆ ಹೋಮದ ಕುಂಡ, ಆ ತುಪ್ಪ ಅದರೊಳಗೆ ಕೂದಲು, ಸಮಿತ್ ಹಾಕಕ್ಕೆ ಹೋದ್ರೆ ಅದರಲ್ಲಿ ಕೂದಲು, ಅನ್ನ ಹಾಕಕ್ಕೆ ಹೋದ್ರೆ ಅದರಲ್ಲೇ ಕೂದಲು. ಯಾಕೆಂದರೆ ಕೂದಲು ಬಿಚ್ಕೊಂಡು ಊರೆಲ್ಲ ತಿರುಗೋರು ಮನೇಲೇ ಇರ್ತಾರೆ. ಅಲ್ಲಲ್ಲಿ ಒಂದೊಂದು ಕೂದಲು ಉದುರಿಸ್ಕೊಂಡು ಹೋಗ್ಬಿಟ್ರೆ ಸಾಕು. ನೀವು ಯಜ್ಞ ಪವಮಾನ ಅಲ್ಲ, ಅದು ಅವಮಾನ. ಏನು ನಿಮ್ಮ ಮನೇಲಿ ಹೋಮ ಅಂದರೆ ಅವಮಾನ ಹೋಮ, ಅವಮಾನ ಹೋಮ ಇಲ್ಲ. ಅದಕ್ಕೋಸ್ಕರ ಆ ರಾಜ ಬಂಗಾರದ ನೇಗಿಲನ್ನು ಮಾಡಿಸಿದ್ದಾನೆ ಭೂಶೋಧನೆ ಮಾಡಲಿಕ್ಕೆ. ಸ್ವರ್ಣಲಾಂಗುಲ ಸಂಗೈಶ್ಚ ದ್ವಿಜ ಮಂತ್ರಗಣೈಸ್ತತ. ಎಲ್ಲ ಬ್ರಾಹ್ಮಣರು ಮಂಗಳಾಷ್ಟಕ ಹೇಳ್ತಾ ಇದ್ದಾರೆ. ಲಕ್ಷ್ಮೀರಿಯಸ್ಯ ಪರಿಗ್ರಹ ಕಮಲಭೂಹು ಸೂನುರ್ಗುರುತ್ಮಂದ್ರತಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾ ಸತ್ರೈಲೋಕ್ಯ ಕುಟುಂಬ ಪಾಲನ ಪರ ಕುರ್ಯಾಧರಿರ್ಮಂಗಲಂ ಹೇಳಿ ಆ ಬಂಗಾರದ ನೇಗಿಲಿಂದ ಭೂಮಿಯನ್ನು ಅಗಿತಾ ಇದ್ದಾನೆ. ಶೋಧ್ಯಮಾನೇ ದರ ಪೃಷ್ಠೆ ತತ್ರ ಪದ್ಮಂ ದದರ್ಶಸ. ನೆಲವನ್ನು ಅಗಿಯುವಾಗ ಅಲ್ಲಿ ಒಂದು ಕಮಲವನ್ನು, ನೆಲದ ಒಳಗೆ ಕಮಲವನ್ನು ಕಂಡಿದ್ದಾನೆ. ರಾಜನಿಗೆ ಭಾರಿ ಆಶ್ಚರ್ಯ ಆಯಿತು. ಇದೇನು ಕಮಲ ನೋಡಿದ್ರೆ ಅದು ಬಂಗಾರದ ಕಮಲ, ಅದೇನು ಸಾಮಾನ್ಯ ಅಲ್ಲ, ಸಹಸ್ರ ಪದ್ಮಂ, 1000 ದಳದ ಬಂಗಾರದ ಕಮಲವನ್ನು ನೋಡಿದ್ದಾನೆ. ಮತ್ತೆ ಹತ್ರ ಹೋಗಿ ನೋಡ್ತಾ ಇದ್ದಾನೆ. ವಿಸ್ತೀರ್ಣ ಪತ್ರೇಶ್ವರಮ ಕೃತಿಂ ಶುಭಾಂ ದೃಷ್ಟ್ವಾಚ ಸಂತೋಷಮನಾ ಬಭೂವ. ಮಧ್ಯದ ಒಳಗೆ ಒಂದು ಹೆಣ್ಣು ಶಿಶು, ಭೂಮಿ ಒಳಗೆ ಕಮಲದ ಮಧ್ಯದಲ್ಲಿ ಒಂದು ಹೆಣ್ಣು ಶಿಶು. ಯಾರದು? ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಅಂತಹ ಮಹಾಲಕ್ಷ್ಮಿ ಅಲ್ಲಿ ಕಂಡಿದ್ದಾಳೆ. ತುಂಬ ಸಂತೋಷ ಆಯಿತು. ದೈವೇನ ದತ್ತಾಂ ಭಗವತ್ ಪ್ರಚೋದಿತಾಂ ಕನ್ಯಾಂ ಕುಮಾರೀಂ ಕುಸುಮಾಭನೇತ್ರಾಂ. ದೇವರ ದಯದಿಂದ ಸಿಕ್ಕ ಮಗುವುದು. ಇದೆಲ್ಲ ನೋಡುವಾಗ ಇವನಿಗೆ ಆಶ್ಚರ್ಯ ಆಯಿತು. ಯಾರು ಈ ಮಗುನ ಇಲ್ಲಿಟ್ಟು ಹೋಗಿದ್ದಾರೆ? ಯಾರು ಇಟ್ಟು ನನ್ನೇನಾರು ಹೆಚ್ಚು ಕಮ್ಮಿ ಮಾಡಲಿಕ್ಕೆ ನೋಡ್ತಾ ಇದ್ದಾರಾ? ಹಿಂದೆ ನೋಡ್ದ, ಮುಂದೆ ನೋಡ್ದ? ಯಾರು ಇಲ್ಲೇ ಇಲ್ಲ ರೀ. ಅಷ್ಟೊತ್ತಿಗೆ ಅಶರೀರವಾಣಿ ನುಡಿತು. ಸಂರಕ್ಷಸ್ವ ಮಹಾಭಾಗ ಪುತ್ರೀಯಂ ತವ ಪುಣ್ಯದ ಬಹುಕೀರ್ತಿ ಫಲಪ್ರದಾಂ. ನಿನ್ನ ಮಗಳು ಅಂತ ತಿಳ್ಕೊ, ಚೆನ್ನಾಗಿ ನೋಡ್ಕೊಳಪ್ಪ.
ನಿನ್ನ ವಂಶಕ್ಕೆ ಉತ್ತಮವಾದ ಕೀರ್ತಿಯನ್ನು ತಂದುಕೊಡ್ತಾ ಇದ್ದಾಳೆ. ಇತ್ಯನಂತಗತಾಂ ವಾಣಿಂ ಶ್ರುತ್ವಾ ರಾಜಾತಿ, ರಾಜನಿಗೆ ಭಾರಿ ಖುಷಿಯಾಯಿತು. ತಾಂ ಕನ್ಯಾಂ ಪ್ರತಿಗೃಹ್ಯ ಆಶು ಸ್ವಭಾರ್ಯಾಂ ಪ್ರತ್ಯುವಾಚ, ವೇಗವಾಗಿ ಮನೆಗೆ ತಂದ. ಹೆಂಡತಿ ಕೈ ಕೊಟ್ಟು ಹೇಳ್ತಾನೆ, ಆಕಾಶರಾಜನ ಹೆಂಡತಿ ಧರಣಿ ದೇವಿ ಅವಳಿಗೆ ಹೇಳ್ದ, ಶೃಣುಭದ್ರೆ ಮಹಾಪ್ರಾಜ್ಞೆ ದೇವದತ್ತ ಮಿಮಾಂ ಶುಭಾಂ. ದೇವರು ಕೊಟ್ಟದ್ದಿದು ಹೆಣ್ಣು ಕೂಸು. ನೋಡಿ, ಹೆಣ್ಣಂದರೆ ದೇವರು ಕೊಟ್ಟದ್ದು ಅಂತ ತಿಳ್ಕೊಳ್ಬೇಕು. ನಿಮಗೆ ದಾನ ಕೊಡ್ಲಿಕ್ಕೆ ಅದು ಪಿತೃದೇವತೆಗಳನ್ನು ಉದ್ಧಾರ ಮಾಡುವಂಥ ಷೋಡಶ ದಾನದಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ಕನ್ಯಾದಾನ. ನಿಮ್ಮ ವಂಶ ಮತ್ತೊಂದು ವಂಶ. ನೋಡಿ, ಈ ಮಹಾಲಯ ಅಮಾವಾಸ್ಯೆಯಲ್ಲಿ ತಂದೆ ತಾತ ಮುತ್ತಾತ ಹೇಳ್ತಾರೆ, ತಾಯಿ ಅವರತ್ತೆ ಹೇಳ್ತಾರೆ, ಮತ್ತೆ ತಾಯಿ ಕಡೆ ತಂದೆ, ತಾಯಿ ಕಡೆ ತಾಯಿ. ಹೆಣ್ಣಾಗಿ ಬಂದವಳು ಈ ಕಡೆದು ವಂಶ ಉದ್ಧಾರ ಮಾಡಿದ್ಲು, ಅವರಪ್ಪ ಅಮ್ಮಂಗೂ ಕೊಡಿಸಲು. ಈ ಗಂಡ ಅವರಪ್ಪಂಗೆ ಕೊಡ್ತಾನ, ಅದೇ ಗ್ಯಾರಂಟಿ ಇಲ್ಲ ರೀ. ಹೆಣ್ಣು ಎರಡೆರಡು ಕಡೆ. ಒಂದು ಹೆಣ್ಣು ನೀವು ಕನ್ಯಾದಾನ ಮಾಡಿದ್ರಿ, ಆ ಹುಡುಗ ಅವರಪ್ಪಂಗೂ ಮಾಡಬೇಕು, ಹೆಂಡತಿ ಅಪ್ಪಂಗೂ ಮಾಡಬೇಕು ಅಲ್ವಾ? ಮಾತಾಮಹ ಮಾತು ಪಿತಾಮ ಮಾತು ಪ್ರಪಿತಾಮ, ಮಾತಾಮಹಿ ಮಾತು ಪಿತಾ ಮಾತು ಪ್ರಪಿತಾಮಿ. ಧರ್ಮ ಸಂತಾನ ಅದು. ಚೆನ್ನಾಗಿ ನೋಡ್ಕೋ. ಸಂವರ್ಧಸ್ವ ವರಾಂ ಪುತ್ರೀಂ ಯಥಾ ಗರ್ಭಗತಂತವ. ನಿನ್ನ ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟಿದ್ರೆ ಹೇಗೆ ನೋಡ್ಕೊಳ್ತಿದ್ಯೋ ಹಾಗೆ ಮಗುನ ನೋಡ್ಕೊ ಅಂದ. ಆ ಮಗು ಮನೆಗೆ ಬಂದದ್ರಿ. ಕನ್ಯಾಗಮನ ಪುಣ್ಯೇನ ಸಾ ದೇವಿ ಗರ್ಭಮಾದದೇ. ರಾಜನ ಹೆಂಡತಿ ಗರ್ಭಿಣಿ ಆದ್ಲು. ಅಂದರೆ ಕೆಲವು ಹೆಣ್ಣು ಮಕ್ಕಳು ಮನೇಲಿ ಹುಟ್ಟಿದ್ರೆ ಅದು ಮಹಾಲಕ್ಷ್ಮಿ ರೀ. ಹಿಂದಿನ ಕಾಲದಲ್ಲಿ ಹೆಣ್ಣು ಗಂಡು, ಹೆಣ್ಣಿಗೆ ಭಾರಿ ಪೂಜ್ಯತೆ ಹಿಂದಿನಿಂದಲೂ ಇದ್ದದ್ದು. ಹಾಗಾಗಿ ಹೆಣ್ಣು ಬಂದದ್ದು. ಮಕ್ಕಳೇ ಇಲ್ಲದ ಅವಳು ಗರ್ಭವತಿಯಾಗಿದ್ದಾಳೆ. 5ನೇ ತಿಂಗಳು ಬಂದಾಗ ರಾಜ ಸೀಮಂತವನ್ನು ಮಾಡಿಸಿದ. 9 ತಿಂಗಳು ಕಳೀತು. ಆ ಕಳೆದ ಮೇಲೆ ಅವಳು 10ನೇ ತಿಂಗಳಲ್ಲಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಸೂರ್ಯ ಕನ್ಯಾ ರಾಶಿಯಲ್ಲಿದ್ದ ಕನ್ಯಾಮಾಸ, ಶುಕ್ಲ ಪಕ್ಷ ದಶಮಿ, ರೋಹಿಣಿ ನಕ್ಷತ್ರ, ಗುರುವಾರ ಸಂಜೆ ಆ ಮಗು ಹುಟ್ಟಿದೆ. ಜ್ಯೋತಿಷಿಗಳಿಗೆ ಅವನ ಬಗ್ಗೆ ಎಲ್ಲ ಕೇಳಿ ಬೇಕಾದ ದಾನ ಮಾಡಿದ. 1 ಕೋಟಿ ಗೋದಾನ ಮಾಡಿದ, 1000 ಕುದುರೆ ದಾನ ಮಾಡಿದ, ನವಧಾನ್ಯಗಳ ಬೆಟ್ಟವನ್ನೇ ದಾನ ಮಾಡಿದ. ಛತ್ರ ಚಾಮರ ಬಿಟ್ಟು ಉಳಿದದ್ದನ್ನೆಲ್ಲ, ರಾಜ ಚಿಹ್ನೆಯನ್ನು ಬಿಟ್ಟು ಉಳಿದದ್ದನ್ನೆಲ್ಲ ರಾಜ ದಾನ ಮಾಡಿದ್ದಾನೆ. ಜಾತಕರ್ಮ ಮಾಡಿಸಿದ. ಬೇಕಾದಷ್ಟು ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದ್ದಾನೆ. 12ನೇ ದಿನ ಬಂದಾಗ ನಾಮಕರಣ ಮಾಡ್ದ. ನಾಮ್ನಾತು ವಸುಧಾನೇತಿ ಲೋಕೆ ಖ್ಯಾತಿಂ ಗಮಿಷ್ಯತಿ. ಆ ಮಗುವಿಗೆ ಏನು ಹೆಸರಿಟ್ಟ? ವಸುಧಾನ ಅಂತ ಹೆಸರಿಟ್ಟಿದ್ದಾನೆ. ಋಷಿಗಳೆಲ್ಲ ಕೇಳಿದ್ರು, ಸುತಾಚಾರ್ಯರೇ, ಅಲ್ಲ ಗಂಡು ಹುಟ್ಟಿದ್ರೆ ನಾಮಕರಣ ಊಟ ಲಾಡು ಎಲ್ಲ ಹೇಳಿದ್ರಿ, ಹೆಣ್ಣು ಹುಟ್ಟಿದ್ರೆ ನಾಮಕರಣ ಮಾಡಲೇ ಇಲ್ವಾ? ಹೆಣ್ಣಿಗೇನು ಹೆಸರೇ ಇಡ್ಲಿಲ್ವಾ? ಯಾಕೋ ನಾಮಕರಣ ಬಿಟ್ಬಿಟ್ರಲ್ಲ, ಹೆಣ್ಣಂದ್ರೆ ಅಷ್ಟು ಅಸಡ್ಡೆನಾ? ಅವರಂದ್ರು, ನೋಡಪ್ಪ, ಹೆಸರು ಯಾರಿಗಿಲ್ಲ ಅವ್ರಿಗಿಡಬೇಕು, ಇದ್ದವ್ರಿಗೆ ಏನಿಡೋದು? ಅಲ್ಲ, ಅವಳಿಗೇನಿತ್ತು? ಪದ್ಮೋಧರಾಂ ಪದ್ಮಗರ್ಭಾಂ ಪದ್ಮಜಾತಾಂಬರಾನನಾಂ ಪದ್ಮಾಯಾ ಅವತಾರತ್ವಾತ್ ರಾಜ ಪದ್ಮಾವತೀತಿ ಚ. ಅವಳು ಪದ್ಮೋಧರಾಂ ಪದ್ಮಗರ್ಭಾಂ, ಪದ್ಮದಂತ ಉದರ ಉಳ್ಳವಳು, ಪದ್ಮದ ಗರ್ಭದಲ್ಲಿ ಬಂದವಳು, ಪದ್ಮದಲ್ಲಿಯೇ ಹುಟ್ಟಿದವಳು, ಸುಂದರವಾದ ಮುಖದವಳು, ಲಕ್ಷ್ಮಿಯ ಅವತಾರವಾದ ಕಾರಣ ಅವಳಿಗೇನು ಹೆಸರಿಟ್ಟರು? ಪದ್ಮಾವತಿ ಅಂತ ಹೆಸರಿಟ್ಟಿದ್ದಾರೆ. ಅವಳಿಗೆ ಮತ್ತೆ ಹೆಸರು ಇಡಬೇಕಾದ್ದಿಲ್ಲ, ಇದ್ದದ್ದನ್ನೇ ಇಟ್ಟು. ಎರಡೂ ಬೆಳೆದಿದ್ದಾರೆ, ಇಬ್ಬರು ಗಂಡು ಹೆಣ್ಣು. ಶುಕ್ಲ ಪಕ್ಷದ ಚಂದ್ರ ಹೇಗೆ ವೃದ್ಧಿ ಆಗಬೇಕು ಹಾಗೆ ವೃದ್ಧಿಯಾಗಿದ್ದಾರೆ. ಅವಳು ಪದ್ಮಾವತಿ ಯೌವನಕ್ಕೆ ಬಂದಾಗ ರಾಜ ಯೋಚನೆ ಮಾಡ್ತಾ ಇದ್ದಾನೆ, ಯಾರಿಗೆ ಕನ್ಯಾದಾನ ಮಾಡಬೇಕು. ಅದೇ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಪದ್ಮಾವತಿ ಅನೇಕ ಸಖಿಯರಿಂದ ಕೂಡಿಕೊಂಡು ಹೂ ತರಬೇಕು ಅಂತ ಕಾಡಿಗೆ ಬಂದಿದ್ದಾಳೆ. ಹೂವೆಲ್ಲ ತೆಗೆದಿದ್ದಾಳೆ. ಅವಳು ಮನೆ ಕಡೆ ಹೊರಟಿದ್ಲು. ಆ ಸಂದರ್ಭದಲ್ಲಿ ಅಲ್ಲಿಗೊಬ್ಬರು ತದಾಗತೋ ನಾರದಸ್ತು ವೃದ್ಧೋ ಭೂತೋ ಜಟಾಧರ. ಆ ವನಕ್ಕೆ, ಹೂ ಕುಯ್ಯುವ ವನಕ್ಕೆ ಹೆಣ್ಣು ಮಕ್ಕಳಿದ್ರೆ ಅಲ್ಲಿಗೆ ನಾರದರು ಬಂದಿದ್ದಾರೆ. ಒಳ್ಳೆ ವಯಸ್ಸಾದ ಬ್ರಾಹ್ಮಣರಂತೆ ರೂಪ, ಮೈಯೆಲ್ಲ ಧೂಳಿನಿಂದ ಲೇಪಿತವಾಗಿದೆ, ಕರ್ಪೂರದ ಆಕಾರ, ಬಣ್ಣ ಬಿಳಿ ಬಣ್ಣ, ಅತ್ಯಂತ ತೇಜಸ್ವಿ. ಅವರನ್ನು ನೋಡಿ ವಿಸ್ಮಯ ಪಟ್ಟಿದ್ದಾಳೆ. ತನ್ನ ಕಡೆಯವರಿಗೆಲ್ಲ ಹೇಳಿದ್ಲು ಪದ್ಮಾವತಿ, ಯಾರು ಅವ್ರನ್ನ ವಿಚಾರಿಸಿ. ಅವರೆಲ್ಲ ಬಂದು ಕೇಳ್ತಾ ಇದ್ದಾರೆ, ಯಾರು ನೀವು ಆಚಾರ್ಯರೇ, ಇಲ್ಲಿ ಯಾಕೆ ಬಂದ್ರಿ ಅಂತ. ಅವರು ಹೇಳಿದ್ರು, ನಾನು ನಿಮ್ಮ ಕುಲಗುರು, ನಮ್ಮ ಅಹಂ ಕುಲಗುರು ಸಾಕ್ಷಾತ್, ನಿಮ್ಮನೆ ನಿಮ್ಮ ಫ್ಯಾಮಿಲಿಗೆ ನಾನೇ ಗುರುಗಳು. ನೀನು ನೋಡಿದ್ನಲ್ಲ ಹಾಗೆ ಬಂದೆ, ನಿನ್ನ ಕೈ ತೋರಿಸು, ನಿನ್ನ ಜ್ಯೋತಿಷ್ಯ ಎಲ್ಲ ಹೇಳ್ತೀನಿ. ಪದ್ಮಾವತಿ
ಕೈ ಹಿಂದೆ ತೊಗೊಂಡ್ಳು. ನಾರದರಂದ್ರು, ನನಗೆ ಕೈ ತೋರ್ಸೋಕ್ಕೆ ಯಾಕೆ ನಾಚಿಕೆ ಮಾಡ್ಕೊಳ್ತೀಯ? ನಿನ್ನ ತಂದೆ ಅಂತ ತಿಳ್ಕೊ. ನಿರ್ಮಲವಾದ ಮನಸ್ಸಿನಿಂದ ನನಗೆ ಕೈ ತೋರಿಸು, ನನ್ನ ಮನಸ್ಸು ನಿರ್ಮಲವಾಗಿದೆ. ಆಗ ಪದ್ಮಾವತಿ ಮೆಲ್ಲಗೆ ತನ್ನ ಹಸ್ತವನ್ನು ಮುಂದಿಟ್ಟಿದ್ದಾಳೆ. ಅವಳು ಹೇಳ್ತಾ ಇದ್ದಾಳೆ, ನನ್ನ ಹಸ್ತನದಲ್ಲಿ ಏನೆಲ್ಲ ಲಕ್ಷಣಗಳಿದೆ ಹೇಳಿ ಸ್ವಾಮಿ. ನಾರದರು ಒಂದು ಸತಿ ಕೈ ನೋಡಿ ಮನಸ್ಸಿನಲ್ಲೇ ಕೈ ಮುಗಿದುಬಿಟ್ರು. ಅವ್ರು ಮೊದಲು ಹೇಳಿದ್ದೇನೆಂದರೆ, ಪತಿರ್ಭವತಿ ಧರ್ಮಜ್ಞೆ ತ್ರಿಲೋಕೇಶೋ ರಮಾಪತಿ, ಮೂರು ಲೋಕದ ಒಡೆಯನಾದ ಲಕ್ಷ್ಮೀಕಾಂತ ನಿನಗೆ ಗಂಡನಾಗಿ ಬರ್ತಾ ಇದ್ದಾನೆ. ಹೆಣ್ಮಕ್ಕಳ ಜಾತಕದಲ್ಲಿ ನೋಡಬೇಕಾದ್ದು ಗಂಡು ಮದುವೆ. ನಾವು ಅದು ನೋಡೋದೇ ಇಲ್ಲ ರೀ. ಫಾರಿನ್ಗೆ ಹೋಗ್ತಾಳೆ ನೋಡಿ ಆಚಾರ್ಯ ಅಂತ. ಫಾರಿನ್ಗೆ ಹೋದವಳು ಇಂಡಿಯಾದವಳನ್ನ ಯಾಕೆ ಮದುವೆ ಆಗ್ತಾರೆ ರೀ? ಅಲ್ಲಿರೋರೇ ಬೇಕಂತಾರೆ ಅಲ್ವಾ? ನಾವೇ ಹೊರಗೆ ಕಳಿಸಿ ಇಂಡಿಯಾದಲ್ಲಿ ನಮ್ಮವ್ರು ಯಾರು ಇಲ್ದಾಗ ಮಾಡ್ಕೊಳ್ತೀವಿ. ಮನೆಗೆ ಯಾರಿಲ್ಲ ರೀ. ನೀವು ಬರೀ ಮನೆ ಮಾಡಿ ಮುದುಕರಾದಾಗ ಮನೆ ಒಳಗೆ ನೀವೊಬ್ಬರೇ ಇರಬೇಕು. ಅವ್ರು ಖಂಡಿತ ಬರೋಲ್ಲ. ನಾವೇ ಹೊರಗೆ ಹಾಕ್ತಾ ಇದ್ವಿ. ಅದನ್ನು ನೋಡೋದಲ್ಲ, ಮುಂದೆ ಇವ್ರ ಸಂಸಾರ ಹೇಗೆ ಮಾಡ್ತಾರೆ, ಒಳ್ಳೆ ಗಂಡು ಸಿಗ್ತಾನ, ಇದೇ ಬಹಳ ಮುಖ್ಯ ಇದ್ದದ್ದು. ಹೇಳಿದ್ರು, ಪತಿರ್ಭವತಿ ಧರ್ಮಜ್ಞೆ ತ್ರಿಲೋಕೇಶೋ ರಮಾಪತಿ, ಪಾಣಿ ಪದ್ಮದಲೋಪೇತೌ ಪಾದೋತೆ ಸ್ವಸ್ತಿಕಾಯುತೌ, ಮುಖಂ ಚಂದ್ರ ಸಮಾಕಾರಂ ಚಕ್ಷು ಕಮಲ ಕುಡ್ಮಲಂ, ತಿಲಪುಷ್ಪ ಸಮಾಕಾರಂ ನಾಸಿಕಾತೆ ವಿರಾಜಿತೆ. ಮಹಾಲಕ್ಷ್ಮಿಯ ರೂಪವನ್ನೆಲ್ಲ, ಜಗನ್ಮಾತೆಯ ರೂಪವನ್ನು, ಅಜ್ಜಿಯ ರೂಪವನ್ನು ಮೊಮ್ಮಗ ಹೇಳ್ತಾ ಇದ್ದಾರೆ. ಅಜ್ಜಿ ಯಾರು? ಮಹಾಲಕ್ಷ್ಮಿ. ಮಗ ಯಾರು? ಬ್ರಹ್ಮ. ಅವ್ರ ಮಗ ಯಾರು? ನಾರದ. ಕುಂದಿಲ್ಲದ ಸೌಂದರ್ಯ ಆಕೆದು. ಚತುಷ್ಕಪರ್ಧ ಯುವತಿ ಸುಪೇಶ ಘೃತಪ್ರಾತೀಕ ವಯುನಾ ನಿವಸ್ತೆ. ಯಾವಾಗಲೂ ಒಂದೇ ರೀತಿಯ ರೂಪ, ಅವಳೆಂದು ಮುಪ್ಪೇ ಆಗೋಲ್ಲಂತ. ಯಾವಾಗಲೂ 16 ವರ್ಷದ ತರುಣಿ ಅವಳು. ಅಂತ ಅದ್ಭುತವಾದ ರೂಪವನ್ನು ಅನೇಕ ರೀತಿಯಿಂದ ವರ್ಣನೆ ಮಾಡಿ, ಸಂಸ್ತುತ್ಯ ಕಮಲಾಂ ದೇವೀಂ ಮನಸಾ ಚಿಂತಯನ್ ರಮಾಂ, ಮಹಾಲಕ್ಷ್ಮಿಯನ್ನೇ ಚಿಂತನೆ ಮಾಡಿದ್ದಾರೆ. ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜ ತನಯಾಂ ಶ್ರೀರಂಗದಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವ ವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ಮಂದ ಕಟಕ್ಷಲಭ್ರ ವಿಭವತ್ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ ಅಂಥೇಳಿ, ಸಂಸ್ತುತ್ಯ ಕಮಲಾಂ ದೇವೀಂ ಮನಸಾ ಚಿಂತಯನ್ ರಮಾಂ ಮನಸಾ ವಂದನಂ ಕೃತ್ವಾ ಜಗಾಮಾತ ಋಷಿಸ್ತದಾ. ರಮಾದೇವಿಗೆ ನಮಸ್ಕಾರ ಮಾಡಿ ನಾರದರು ಎಲ್ಲಿಂದ ಬಂದರೋ ಅಲ್ಲಿಗೆ ಹೊರಟೋಗಿದ್ದಾರೆ. ಬ್ರಹ್ಮಪುತ್ರರಾದ ನಾರದರು ಕಮಲದಲ್ಲಿ ಹುಟ್ಟಿದ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಮಾಡಿ ಮನೋಹರವಾದ ಭಗವಂತನ ಆವಾಸ ಸ್ಥಾನವಾದ ಶೇಷಾಚಲಕ್ಕೆ ಹೊರಟರು ಅಂತ ಹೇಳ್ತಾ ಇದ್ದರು. ಆಗ ಈ ಕತೆ ಮಧ್ಯದಲ್ಲಿ ನಿಂತಿತ್ತು. ಹೆಣ್ಣು ಯಾರು ಅಂತ ಕೇಳಿದ್ದಕ್ಕೆ ಮುಂದುವರಿಸಿ ಕತೆ ಹೇಳ್ತಾ ಇದ್ದಾರೆ. ನಿರ್ಮಲ್ಯ ನೇತ್ರ ವರ್ತ್ಮಾನಿ ವ್ಯೂಹಂ ಕೃತ್ವಾ ವರಂಗನಾ. ಆ ಎಲ್ಲ ಹೆಣ್ಣು ಮಕ್ಕಳಿದ್ರಲ್ಲ, ಅಡ್ಡವಾಗ ಆನೆ ಇತ್ತು ಹೋಯ್ತು. ಈಗ ಹೆಣ್ಮಕ್ಳು ಕಾಣ್ತಾ ಇದ್ದಾರೆ. ಆ ಹೆಣ್ಣು ಮಕ್ಕಳಿಗೆ ಶ್ರೀನಿವಾಸ ದೇವರು ಕಿರಾತ ರೂಪಿ ಬೇಟೆಗಾರನ ವೇಷ ನೋಡಿದ್ರು. ಅವರೆಲ್ಲ ಮರದ ಮರೆಯಲ್ಲಿ ಗುಂಪು ಗುಂಪಾಗಿ ಭಯಭರಿತವಾದ ಕಣ್ಣುಗಳಿಂದ ಈ ಕುದುರೆ ಏರಿ ಬಂದವ ಯಾರು ಅಂತ ನೋಡ್ತಾ ಇದ್ದಾರೆ. ಹೇಗಿದ್ದಾನಾತ? ಬಾಲಾರ್ಕ ಸದೃಶಾಕಾರಂ. ಅರ್ಕ ಅಂದರೆ ಸೂರ್ಯ. ಆಗ್ತಾನೆ ಉದಯಿಸುವ ಸೂರ್ಯನ ಹೊಂಬಣ್ಣ ಹೇಗಿರಬೇಕು ಹಾಗಿದ್ದಾನೆ. ರತ್ನಾಭರಣ ಭೂಷಿತಂ, ಬೆಕ್ಕಾದ ಆಭರಣ ಹಾಕ್ಕೊಂಡು ಬಿಟ್ಟಿದ್ದಾನೆ. ಪುರುಷೇಣ ಸಮಾಯುಕ್ತಂ ಮನ್ಮಥಾಕಾರ ತೇಜಸ. ನೋಡ್ಲಿಕ್ಕೆ ಮನ್ಮಥನೇ. ತಂ ದೃಷ್ಟ್ವಾ ಗಜರಾಜೋಪಿ ಹಯಸ್ತಂ ಪುರುಷೋತ್ತಮಂ. ಆನೆ ಕೂಡ ಅವನು ನೋಡಿ ನಮಸ್ಕಾರ ಮಾಡಿ ಹೊರಟೋಯ್ತಲ್ಲ, ಇದು ಯಾರಿದು ಅಂತ ತಂ ದೃಷ್ಟ್ವಾ ಯೋಷಿತ ಸರ್ವ ವಿಸ್ಮಯ ಕುಲಮಾನಸ. ಆ ಹೆಣ್ಮಕ್ಳಿಗೆಲ್ಲ ಭಾಳ ಆಶ್ಚರ್ಯ ಆಯಿತು. ಅವರೆಲ್ಲ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಸಂಪುಟಾಕಾರ ಮಾಡಿಕೊಂಡು ಭಯದಿಂದ ಮರದ ಕೆಳಗೆ ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾರೆ. ಇಲ್ಲಿಗೆ ಬಂದಿರತಕ್ಕಂತಹವನು ಯಾರು? ಅಶ್ವಸವಾರ. ಒಳ್ಳೆ ಬೇಟೆಗಾರನ ಥರ ಇದ್ದಾನೆ. ನೋಡಿದ್ರೆ ಬೇಟೆಗಾರನ ಥರ ಕಾಣ್ತಾ ಇದ್ದಾನೆ. ಹಿಂದೆ ಊರಲ್ಲಿ ಇವನು ಎಲ್ಲೂ ನೋಡಲಿಲ್ಲ. ಇವನು ಕಿರಾತ ಮಾತ್ರ ಅಲ್ಲ, ನೋಡಲಿಕ್ಕೆ ಮನ್ಮಥ ಇದ್ದಾನೆ. ಹೀಗೆಲ್ಲ ಒಬ್ಬರೊಬ್ಬರೇ ಮಾತಾಡ್ತಾ ಇರುವಾಗ ಪದ್ಮಾವತಿ ಕೇಳಿದ್ಲು, ಏನದು, ಯಾರು ಏನು ಮಾತಾಡ್ತಾ ಇದ್ದೀರಿ? ಅವಳು ಶ್ರೀನಿವಾಸನ್ ನೋಡಿದ್ಲು. ತನ್ನ ಕಡೆಯವರಿಗೆ ಹೇಳ್ತಾ ಇದ್ದಾಳೆ, ಪೃಚ್ಛಂತು ತಸ್ಯ ವೃತ್ತಾಂತಂ ಪಿತೃ ಮಾತೃಂ ಸ್ವಬಾಂಧವಾನ್. ಅವನ ಬಗ್ಗೆ ಕೇಳಿ ತಿಳ್ಕೊಂಡು ಬನ್ನಿ. ಯಾರು ಅವನ ತಂದೆ, ಯಾರು ತಾಯಿ, ಯಾರು ಬಂಧು, ಯಾರು ಬಳಗ, ಯಾರು ನೋಡಿ. ಶ್ರೀನಿವಾಸ ಮೊದಲು ಕೇಳಲಿಲ್ಲ. ಮೊದಲು ಕೇಳಿದ್ಯಾರು? ಯಾಕೆ ಕೇಳಿದ್ಲು? ಇವಳಿಗೆ ಬೇಕಾಗಿರೋದು ಶ್ರೀನಿವಾಸ. ಶ್ರೀನಿವಾಸನಿಗೆ ಅವಳು ಬೇಕಿಲ್ಲ, ಶ್ರೀನಿವಾಸನಿಗೆ ಯಾರೂ ಬೇಕಿಲ್ಲ.
ಆದರೆ ನಿಮಗೆ ಬೇಕಾದರೆ ನೀವು ಪ್ರಯತ್ನ ಮಾಡಿದ್ರೆ ಸಿಗ್ತಾನೆ, ಇಲ್ಲದೇ ಇರಲಿ. ಕಥೆ ನಮ್ಮಿಂದ ದೇವರಿಗೆ ಆಗಬೇಕಾದೇನಿಲ್ಲ, ಅವನಿಂದ ನಮಗೆಲ್ಲ ಆಗಬೇಕು. ಹಾಗಾದ್ರೆ ನೀವೇ ಅವನ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು, ವಿಚಾರ ಮಾಡಬೇಕು. ಇವಳಂದು ವಿಚಾರ ಮಾಡಿ ಅಂತ ಅವರೆಲ್ಲ ಬಂದು ಕೇಳ್ತಾ ಇದ್ದಾರೆ. ಯಾರು ನೀನು ಯಾರು, ಇಲ್ಲಿ ಯಾಕೆ ಬಂದೆ? ನಸಂತಿ ಪುರುಷಾನ್ಯತ್ರ ಗಚ್ಚೇತಿ ಚಾಬ್ರುವನ್, ಗಂಡಸರು ಬರೋ ಜಾಗ ಅಲ್ಲ ಇದು, ಹೊರಡು ಅಂಥೇಳಿ ಹೆಣ್ಮಕ್ಳು ಸ್ವಲ್ಪ ಜೋರು ಮಾಡಿದ್ರು. ಶ್ರೀನಿವಾಸ ಆಗ ಹೇಳ್ತಾನೆ, ಅಸ್ತಿ ಕಾರ್ಯಂವರಾರೋಹೇ ರಾಜಪುತ್ರಿಯ ಸಮೀಪಕ್ಕೆ. ನಾನು ಕೆಲಸ ಇಲ್ಲದೆ ಬರಲಿಲ್ಲ, ನನಗೆ ಕೆಲಸ ಇದೆ, ನಿಮ್ಮ ಹತ್ರ ಅಲ್ಲ, ರಾಣಿ ನಿಮ್ಮೆಲ್ಲರ ರಾಜಕುಮಾರಿ ಹತ್ರ ಮಾತಾಡಲಿಕ್ಕಿದೆ. ಹೆಣ್ಣುಮಕ್ಕಳಂದ್ರು ಅದೇನಿದೆಯೋ ಮನಸ್ಸಿನಲ್ಲಿ ಇಲ್ಲೇ ನಮ್ಮ ಹತ್ರ ಹೇಳು, ಹಾಗೆಲ್ಲ ರಾಜಕುಮಾರಿ ಹತ್ರ ಹೋಗೋ ಹಾಗಿಲ್ಲ. ಕೊತೇವಾ ಸಚ್ಚಕಿನ್ನಾಮ ಕಾತೆ ಮಾತಾ ಕಚಾಪಿತ. ಯಾರಪ್ಪ ಯಾರಮ್ಮ ಯಾರು, ಎಲ್ಲಿ ನಿಂದು ವಾಸ, ನಿಂಗೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದ್ರೂ ಇದ್ದಾರಾ, ನಿಂದೇನು ಗೋತ್ರ ಎಲ್ಲ ಕೇಳ್ತಾ ಇದ್ದಾಳೆ ಹೆಣ್ಮಕ್ಕಳು. ಶ್ರೀನಿವಾಸ ಹೇಳ್ದ, ಏನು ಕೆಲಸ ಅಂತ ಕೇಳಿದ್ರೆ, ಕಿಂಗ್ ಕಾರ್ಯಂ, ಏನು ಕೆಲಸ ಅಂದರೆ ನೀನೇನು ಕೆಲಸ ಮಾಡ್ತೀಯ ಅಂತ ಅವ್ರು ಕೇಳಿದ್ದು. ಇವನು ಉತ್ತರ ಏನು ಹೇಳ್ದ ಅಂದರೆ, ಏನು ಕೆಲಸ ಹೆಣ್ಮಕ್ಳು ಕೇಳಿದ್ರೆ, ಹುಡುಗಿನ ನೋಡ್ಲಿಕ್ಕೆ ಬಂದಿರೋದೇ ಕೆಲಸ ಅಂತ. ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ, ನಮ್ಮ ಮುಖ್ಯವಾದ ಕೆಲಸ ಕನ್ಯಾ ನೋಡ್ಲಿಕ್ಕೆ ಬಂದಿದ್ದೇನೆ. ಅಲ್ಲ ಎಲ್ಲರೂ ಹೀಗೆ ಬರ್ತಾರೆ ಅಂದರೆ ಒಂದೇ ಒಂದು ಗಂಡು ಬಂದಿದ್ದಾನೆ, ಯಾಕಂದರೆ ಅವನ ಜೊತೆ ಬರ್ಲಿಕ್ಕೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ, ಆದ್ದರಿಂದ ಹಾಗಾಗಿ ಬಂದಿದ್ದಾನೆ. ನನಗೆ ಬೇಕಾದಷ್ಟು ಬೇರೆ ಕೆಲಸ ಇದೆ, ಮುಖ್ಯವಾದ ಕೆಲಸ ಏನು ಹೇಳಿದೆ. ನಮ್ಮದು ಚಂದ್ರವಂಶ, ನಮ್ಮ ತಂದೆ ವಸುದೇವ, ತಾಯಿ ದೇವಕಿ, ನಮ್ಮಣ್ಣ ಬಲರಾಮ, ನನ್ನ ತಂಗಿ ಸುಭದ್ರ, ಇನ್ನು ನಮ್ಮದು ಬಂಧು ಬಾಂಧವರು ಅಂದರೆ ಪಾಂಡವರು. ಪಾಂಡವ ಮಮ ಪ್ರಾಣ ಹಿ ಪಾಂಡವ. ನೋಡಿ, ಶ್ರೀನಿವಾಸನಾಗಿ ಬಂದಾಗಲೂ ಪಾಂಡವರನ್ನು ಮರಿಲಿಲ್ಲ ಅಲ್ವಾ, ಭಗವಂತನ ಕಾರುಣ್ಯ ಅದು. ನಮ್ಮಮ್ಮನಿಗೆ 6 ಮಕ್ಕಳು ಹುಟ್ಟು ಸತ್ರು, ಆಮೇಲೆ ಹುಟ್ಟಿದ್ದು ನಾನು ಅಂತ ಶುರು ಮಾಡ್ದ, ಅಳಕ್ಕೆ ಶುರು ಮಾಡ್ದ. ಆಮೇಲೆ ಮತ್ತೆ ಹೇಳ್ದ, ನಾನು ನೋಡ್ಲಿಕ್ಕೆ ಸ್ವಲ್ಪ ಕಪ್ಪು ಅಂದ. ನಿಮ್ಮ ಹುಡುಗಿ ಅಷ್ಟು ಬೆಳಗಿಲ್ಲ, ಕಪ್ಪಗಿದ್ದೀನಿ, ಆದರೆ ನಂದೇನು ತಪ್ಪಿಲ್ಲ, ನಮ್ಮಮ್ಮ ಕಪ್ಪು, ಆದ್ದರಿಂದ ನಾನು ಕಪ್ಪಾದೆ. ಮಾತೃವರ್ಣಾಂಶ್ಚ ಮಾಂ ದೇವಿ, ಮಾತೃವರ್ಣ, ವರ್ಣ ಅಂದರೆ ಬಣ್ಣ, ನಮ್ಮಮ್ಮ ನಂದು ಒಂದೇ ಕಲರು. ಆಮೇಲೆ ನಾನು ಹುಟ್ಟುವಾಗ ಚಂದ್ರ ಸ್ವಲ್ಪ ಬ್ರೈಟ್ನೆಸ್ ಕಳ್ಕೊಂಡ್ಬಿಟ್ಟಿದ್ದ, ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ನಲ್ಲ, ಸ್ವಲ್ಪ ಕಪ್ಪಾಗ್ಬಿಟ್ಟೆ ಅಂತ. ಈ ಫೋಟೋ ತೆಗೆಯೋರು ಸರಿಯಾಗಿ ಬೆಳಕು ಬೀಳದಿದ್ರೆ ಫೋಟೋ ಕಪ್ಪಗೆ ಬೀಳುತ್ತಲ್ಲ, ಚಂದ್ರ ಸರಿಯಾಗಿ ನನ್ನ ಮೇಲೆ ಫೋಕಸ್ ಮಾಡಲಿಲ್ಲ, ಹೀಗಾಗಿ ಕಪ್ಪಾಗ್ಬಿಟ್ಟೆ. ಕೃಷ್ಣ ಸುಮ್ಮನೆ ಹೀಗೆಲ್ಲ ನಾಟಕ ಎಲ್ಲ ಹೇಳ್ದ. ನಾನು ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ ಕಾರಣ ನನಗೆ ಕೃಷ್ಣ ಅಂತ ಕರೀತಾರೆ ಅಂತ ತನ್ನ ಹೆಸರು ಹೇಳ್ದ. ಇಲ್ಲೇನು ಆಶ್ಚರ್ಯ ಅಂದರೆ ಎಲ್ಲವನ್ನೂ ಹೇಳ್ತಾನೆ ಭಗವಂತ. ಕಡೆಗೆ ನಮ್ಮದು ಮಾತ್ರ ಕೇಳಿದ್ರಲ್ಲ, ನಿಮ್ಮದು ಹೇಳ್ರಿ. ಎಲ್ಲ ಹೆಣ್ಮಕ್ಳು ಹೇಳಿದ್ರು, ನಾವು ಆಕಾಶರಾಜನ ಕಡೆಯವರು, ನಮ್ಮ ಪದ್ಮಾವತಿನೇ ಸ್ವತಃ ಹೇಳ್ತಾ ಇದ್ದಾಳೆ, ಆಕಾಶ ರಾಜತನಯಾಂ ನಿಷದಾಧಿಪ ವಿದ್ಧಿಮಾಂ. ಹೇ ಕಿರಾತರೂಪಿ ಆದವನೇ, ನನ್ನನ್ನು ಆಕಾಶರಾಜನ ಮಗಳು ಅಂತ ತಿಳ್ಕೊ, ನಮ್ಮದು ಚಂದ್ರವಂಶನೇ, ನಮ್ಮದು ಅತ್ರಿಗೋತ್ರ ಅಂತ ಇಷ್ಟು ಹೇಳಿ ನೀನು ಹೇಳಿದ್ದೆಲ್ಲ ಆಯಿತು, ಇನ್ನು ಹೊರಡು ಅಂತ ಜೋರು ಮಾಡಿದ್ಲು. ಶ್ರೀನಿವಾಸ ಅಂದ, ಕಿಮರ್ಥಂ ನಿಷ್ಠುರಂ ವಾಕ್ಯಂ, ಯಾಕೆ ನಿಷ್ಠೂರವಾದ ಮಾತನ್ನಾಡ್ತೀಯ? ಮೃದು ಖಿನ್ನ ಪ್ರಭಾಷಸೆ, ನಿಮಗೆ ಮಾತಿನಲ್ಲಿ ಮೃದುತ್ವ ಇಲ್ಲ, ಮೃದುವಾಗಿ ಮಾತಾಡಬಾರ್ದ? ಯಾರು ಏನು ಬಯಸಿ ಬರ್ತಾರೆ ಅವ್ರಿಗೆ ಅದನ್ನು ಕೊಡಬೇಕು, ಯಾರು ಅನ್ನವನ್ನು ಬಯಸಿ ಬರ್ತಾರೆ ಅನ್ನದಾನ ಮಾಡಬೇಕು. ಹೀಗೆಲ್ಲ ಹೇಳುವಾಗ ಪದ್ಮಾವತಿ ಹೇಳಿದ್ಲು, ಅವಾಚ್ಯಂ ವದಸೆ ಮೂಢ ಜೀವನೇಚ್ಛ ನ ವಿದ್ಯತೆ. ಬದುಕೋದಾಸೆ ಇದೆಯಾ ಇಲ್ವೋ ನಿಮಗೆ? ನಮ್ಮಪ್ಪ ಏನಾದರೂ ನೀನು ನೋಡಿದ್ರೆ ಒಳಗೆ ಹಾಕಿಬಿಡ್ತಾನೆ, ಬಂಧನದಲ್ಲಿ ಇಟ್ಟುಬಿಡ್ತಾನೆ ಅಂತಂದ್ಲು. ಅದಕ್ಕೆಲ್ಲ ಬೇರೆ ಬೇರೆ ಅರ್ಥ. ಶ್ರೀನಿವಾಸ ಅಂದ, ಬಂಧನಕ್ಕೆ ಹಾಕೋದೇನು, ಕೊಂದರೂ ಪರವಾಗಿಲ್ಲ ಅಂದ. ಕೊಲ್ಲಕ್ಕಾಗತ್ತ ಅವನ್ನ? ಆಗಲ್ಲ. ಕಾರ್ಯಾಂತೆ ಮರಣಂ ಸೌಖ್ಯಂ, ನಾನು ಬಯಸಿದ ಕಾರ್ಯ ಆದಮೇಲೆ ಮರಣ ಬಂದರೂ ಪರವಾಗಿಲ್ಲ. ಅಲ್ಲ, ನಿಮ್ಮಪ್ಪ ಧರ್ಮಾತ್ಮ, ಹೇಗೆ ನಮ್ಮನ್ನು ಕೊಲ್ತಾನೆ, ಬಂಧನಕ್ಕಾಗ್ತಾನೆ? ಯಾಕಂದರೆ ನಾನು ವರ, ನೀನು ಕನ್ಯಾ, ನಮ್ಮ ಗೋತ್ರ ನಿಮ್ಮ ಗೋತ್ರ ಬಿಡುತ್ತೆ, ನಮ್ಮ ನಕ್ಷತ್ರ ನಿಮ್ಮ ನಕ್ಷತ್ರ ಆಗತ್ತೆ, ನಮ್ಮದು ನಿಮ್ಮದು ಕುಲ ಆಗತ್ತೆ, ಎಲ್ಲ ಆದಮೇಲೆ ಯಾಕೆ ಮದುವೆ ಮಾಡಬಾರ್ದು, ಯಾಕೆ? ಎಲ್ಲ ಕೇಳುವಾಗ ಪದ್ಮಾವತಿ ಎಂದ್ಲು, ಸುಳುಮೂಢನ ಜಾನಾಸಿ ಬಾಲಭಾವೇನ ಕಿಮೃತ. ಮಕ್ಕಳಂತೆ ಮಾತಾಡ್ತೀಯ, ಏನು ಪ್ರಯೋಜನ? ಆಕಾಶರಾಜ ಖಂಡಿತ ನಿನ್ನ ಒಳಗಾಗ್ತಾನೆ. ಶ್ರೀನಿವಾಸ ಅಂದ, ನನ್ನ ಹಣೆಯಲ್ಲಿ ನಿನ್ನ ನೋಡ್ತಾ ನಿಮ್ಮ ಅಪ್ಪನ ಕೈಲಿ ಸಾಯಬೇಕು ಅಂತಿದ್ರೆ ಏನು ಮಾಡೋಕ್ಕಾಗಲ್ಲ ಅಂದ. ನಾನು ಸಾಯಬೇಕು ಅಂತ ಹಣೆಯಲ್ಲಿ ಬರೆದಿದ್ರೆ, ನಿಶ್ಚಿತ್ಯ ಮರಣಂ ದೇವೋ ಹಂತು ಕಾಮೋ ಜಗದ್ಗುರುಹು, ಕೊಲ್ಲುವ ಕಾಯುವ ದೇವರು ನನ್ನ ಹಣೆಯಲ್ಲಿ ಏನು ಬರೆದಿರ್ತಾನೋ ಆಗತ್ತೆ. ಹುಟ್ಟಿದವರೆಲ್ಲ ಒಂದಿನ ಸಾಯಬೇಕು. ಆಕಾಶರಾಜ ಧರ್ಮಾತ್ಮ, ಅದರಿಂದ ನಾನು ಏನು ಮಾಡಲ್ಲ ಅಂತ ಹೀಗೆಲ್ಲ ಅನ್ನೋ ಕಾಲಕ್ಕೆ ಪದ್ಮಾವತಿ ಅಂತಾಳೆ, ಯಾಕೋ ಇವನು ಮಾತು ಕೇಳ್ತಾ ಇಲ್ಲ, ಸ್ವಲ್ಪ ವಿಚಾರಿಸ್ಕೊಳ್ಳಿ ಅಂತ ಸಖಿಯರಿಗೆ ಹೇಳಿದ್ರೆ
ಅದು ಯಾರು ಎಲ್ಲಿ ಜಲ್ಲಿ ಕಲ್ ತಂದು ಹಾಕಿದ್ರೋ ಗೊತ್ತಿಲ್ಲ ರೀ, ಎಲ್ಲ ಒಂದೊಂದಷ್ಟು ಕಲ್ ತೊಗೊಂಡ್ರು, ಶ್ರೀನಿವಾಸನಿಗೆ ಹೊಡೆದ್ರು. ಆಶ್ಚರ್ಯ, ಶ್ರೀನಿವಾಸ ಎದುರಿಗೆ ಇದ್ದಾರಿ, ಏನು ಕಿಲೋಮೀಟರ್ ದೂರ ಇರಲಿಲ್ಲ, ಎದುರಿಗೆ ಹಿಡಿದು ಶ್ರೀನಿವಾಸನ ಕಲ್ಲು ಹೊಡೆದ್ರೆ ಆ ಕಲ್ಲೆಲ್ಲ ಕುದುರೆಗೆ ಬಿತ್ತು, ಕೆಳಗೆ ಬಿದ್ದು ಹೋಗೇ ಬಿಡ್ತದು. ಇದೇನು ಕಥೆ? ನಮ್ಮಲ್ಲಿ ಹೇಳ್ತಾರೆ ನೋಡಿ, ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತಲ್ಲ, ಇದು ಅಪ್ಪ ಯಾರು? ಶ್ರೀನಿವಾಸ. ಅಮ್ಮ ಯಾರು? ಪದ್ಮಾವತಿ. ಕೂಸು ಯಾರು? ಕುದುರೆ, ವಾಯುದೇವರು. ಅವ್ರು ಅನ್ಕೊಂಡ್ರು ಇವ್ರಿಬ್ರ ಮಧ್ಯ ನಾ ಯಾಕೆ ಬಂದಪ್ಪ ಅಂತ, ನಾವಿರಬಾರ್ದು ಇಲ್ಲಿ ಅಂತ ತಿಳ್ಕೊಂಡು ಆ ಕುದುರೆ ರೂಪದ ತಾಡ್ಯಮಾನಿ ಶಿಲಾವರ್ಷೈ ನ್ಯಪತದ್ ಹಯರಾಟ್ ಸ್ವಯಂ. ಆ ಕುದುರೆ ಏಟ್ ತಿಂದು ಬಿದ್ದಿದ್ದಲ್ಲ, ನಿಜವಾಗಿ ಸ್ವಯಂ ತನಗೆ ತಾನೇ ಬಿದ್ದೋಯ್ತದೆ. ಯಾಕೆಂದ್ರೆ ಈ ಗಂಡ ಹೆಂಡತಿ ಮಧ್ಯದಲ್ಲಿ ನಾವು ಹೋಗಬಾರ್ದು ಅಂತೇಳಿ ಅದು ಕೆಳಗೆ ಬಿದ್ದುಬಿಡ್ತು. ಯಾವಾಗ ಆ ಕುದುರೆ ಕೆಳಗೆ ಬಿದ್ದುಬಿಡ್ತೋ, ಇವನಿಗೆ ಓಡಾಡ್ಲಿಕ್ಕೆ ಮತ್ತು ಕುದುರೆನೂ ಇಲ್ಲ. ಈ ಕಡೆ ಆ ಕಡೆ ನೋಡಿ ಅವನು ಅನ್ಕೊಂಡ, ನಾನು ಮಾಡಿದ್ದಕ್ಕೆ ಸರಿಯಾಗಿ ನನಗೆ ಇವತ್ತು ಸಂಕಟ ಬಂತು ಅಂಥೇಳಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಹೊರಟನಂತೆ ದೇವರು. ಅರ್ಥ ಏನು? ಇವತ್ತೆಲ್ಲ ನೀವು ಕಲ್ ತೊಗೊಂಡು ಹೊಡೆದಿದ್ದೀರಿ, ಇದಕ್ಕೆ ನಾನು ಉತ್ತರ ಮುಂದೆ ಕೊಡ್ತೇನೆ ಅಂತ ಉತ್ತರ ದಿಕ್ಕಿಗೆ ಮುಖ ಮಾಡಿ ದೇವರು ಹೊರಟ ಅಂತ ವರ್ಣನೆ ಮಾಡಿದ್ದಾರೆ. ಕೃಷ್ಣ ಪರಮಾತ್ಮ ಅಲ್ಲಿಂದ ಬಂದು ಹಾಸಿಗೆ ಮೇಲೆ ಒಂದು ಪರ್ಯಂಕದಲ್ಲಿ ಮಲಗಿಬಿಟ್ಟ. ಮಧ್ಯಾಹ್ನ ಕಾಲ, ಬೆಳಗ್ಗೆ ಹೋಗಿದ್ದ, ಊಟದ ಟೈಮಿಗೆ ಮನೆಗೆ ಬಂದವನು ಊಟಕ್ಕೆ ಹೋಗ್ಬೇಕು ಬೇಡ, ಇಲ್ಲ ಮಲಗೋ ಮನೆಗೆ ಹೋಗಿ ಪೂರಾ ತಲೆ ಮೇಲಿಂದ ಕಾಲ್ವರೆಗೂ ಮುಸ್ಕ ಹಾಕ್ಕೊಂಡು ಮಲಗಿಬಿಟ್ಟ. ಸುಮ್ಮನೆ ಮಲಗದ, ಜೊತೆಗೆ ಹೋ ಅಂತ ಅಳ್ಲಿಕ್ಕೆ ಶುರು ಮಾಡ್ದ. ಅಡುಗೆ ಮನೆಯಿದ್ದು ಬಕ್ಕಳು ಮಾಲೀಕ ಬಂದ್ಲು, ಅವಳು ನೋಡ್ತಾ ಇದ್ದಾಳೆ. ಆಶ್ಚರ್ಯ, ರಾತ್ರಿನೇ ನಿದ್ದೆ ಮಾಡದೇ ಇರೋ ಜನ ನೀನು ಹಗಲೊತ್ತು ಯಾಕೆ ನಿದ್ದೆ ಮಾಡ್ತಾ ಇದ್ದಾನೆ? ಏನು ಮಾಡಲಿ, ಇವನು ಎಬ್ಸೋದೆ ಹಾಗೆ, ಊಟದ ಟೈಮ್ ಆಯ್ತಲ್ಲ ಅಂತ ಅವಳು ಯೋಚನೆ ಮಾಡ್ತಿದ್ದಾಳೆ. ಹಾಗೆ ಎಬ್ಬಿಸಿದ್ಲು. ದೇವ್ರು ಹೇಗೆದ್ದ, ಅವಳು ಏನು ಕೇಳಿದ್ಲು, ಅವನೇನು ಹೇಳ್ದ, ಹೇಗೆ ಅವರಿಬ್ಬರು ಮಾತುಕತೆ ನಡೆದಿದೆ ಮುಂದೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.